ಕಾಡಿನ ಮಧ್ಯ ಬರೀ ಚಿನ್ನದಿಂದನೇ ತುಂಬಿಕೊಂಡಿರುವಂತ ಒಂದು ಸಿಟಿಯ ಬಗ್ಗೆ ಗೊತ್ತಾಗಿ ಆ ಸಿಟಿಗೆ ಹೋಗೋದಕ್ಕೆ ಒಂದೊಂದೇ ಕ್ಲೂಗಳು ನಿಮ್ಗೆ ಸಿಕ್ತಿದ್ರೆ ಹೇಗಿರುತ್ತೆ ಅಂತದ್ದೇ ಒಂದು ಟ್ರೆಜರ್ ಅಂಡ್ ಹಾಗೆ ಬರೀ ಮಿಸ್ಟರಿಗಳಿಂದಾನೇ ತುಂಬಿಕೊಂಡಿರುವಂತ ಮೂವಿನೇ ನಾವು ಇವತ್ತು ನೋಡ್ತಿರೋದು. ಈ ಮೂವಿಲಿ ನಿಮ್ಗೆ ಏನ್ ಸಿಗಲ್ಲ ಅಂತ ಹೇಳೋ ಹಾಗಿಲ್ಲ. ಅಡ್ವೆಂಚರ್ ಇದೆ, ನಿಧಿನ ಹುಡುಕ್ತಾರೆ, ಹಾಗೆ ಮಧ್ಯದಲ್ಲಿ ತುಂಬಾ ದೊಡ್ಡ ದೊಡ್ಡ ಟ್ವಿಸ್ಟ್ ಗಳಿದಾವೆ. ಅದ್ರ ಜೊತೆ ಮೂವಿಯ ಕೊನೆಯಲ್ಲಿ ಒಂದು ಮಿಸ್ಟರಿನೂ ಕೂಡ ರಿವೀಲ್ ಆಗುತ್ತೆ. ಈ ಮೂವಿನ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಬೇಕು ಅಂತಂದ್ರೆ ಕೊನೆವರೆಗೂ ನಾವೆಲ್ಲರೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಇಂಡಿಯಾನಾ ಜೋನ್ಸ್ ಅಂಡ್ ದ ಕಿಂಗ್ಡಮ್ ಆಫ್ ದ ಕ್ರಿಸ್ಟಲ್ ಸ್ಕಲ್ ಅಂತ. ಕತೆ ಶುರುವಾದಾಗ 4 ಜನ ಫ್ರೆಂಡ್ಸ್ಗಳು ಕಾರ್ನಲ್ಲಿ ಹೋಗ್ತಿರ್ತಾರೆ. ಆಗ ರೋಡ್ ನಲ್ಲಿ US ಮಿಲಿಟರಿಯ ಸೋಲ್ಜರ್ಸ್ ಗಳು ಕೂಡ ಹೋಗ್ತಿರ್ತಾರೆ. ಆದ್ರಿಂದ ಈ 4 ಜನ ಫ್ರೆಂಡ್ಸ್ಗಳು US ಆರ್ಮಿಯ ಸೋಲ್ಜರ್ಸ್ ಗಳ ಹತ್ರ ಬಂದು ಹೇಳ್ತಾರೆ ನಮ್ ಜೊತೆ ರೇಸ್ ಮಾಡಿ ಅಂತ. ಅದಕ್ಕೆ ಒಂದು ಕಾರ್ನಲ್ಲಿ ಹೋಗ್ತಿದ್ದಂತೆ ಇಬ್ರು ಸೋಲ್ಜರ್ಸ್ ಗಳು ಒಪ್ಕೊಂಡು ಇವ್ರ ಜೊತೆ ರೇಸ್ ಮಾಡ್ತಾರೆ, ಹಾಗೆ ತುಂಬಾ ಎಂಜಾಯ್ ಅನ್ನು ಕೂಡ ಮಾಡ್ತಾರೆ. ನಂತರ ಇದಾದ್ಮೇಲೆ ಈ ಮಿಲಿಟರಿಯ ಸೋಲ್ಜರ್ಸ್ ಗಳು ಅಮೆರಿಕದ ನೆವಾಡದಲ್ಲಿರುವಂತ ಏರಿಯಾ 51 ಹತ್ರ ಬಂದು ತಲುಪ್ತಾರೆ. ಆದ್ರೆ ಇಲ್ಲಿರುವಂತ ಸೆಕ್ಯೂರಿಟಿಗಳು ಮಾತ್ರ ನೀವು ಒಳಗಡೆ ಹೋಗೋ ಹಾಗಿಲ್ಲ, ಒಳಗಡೆ ಹೋಗೋದಕ್ಕೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಆಗ ಈ ಸೋಲ್ಜರ್ಸ್ ಗಳ ಜನರಲ್ ಆಗಿರುವಂತ ಆಂಟೋನಿ ಬಂದು ಆ ಎಲ್ಲಾ ಸೆಕ್ಯೂರಿಟಿಗಳನ್ನ ಸಾಯಿಸಿ ಇವರೆಲ್ಲರೂ ಏರಿಯಾ 51 ಒಳಗಡೆ ಎಂಟರ್ ಆಗ್ತಾರೆ. ಇದಾದ್ಮೇಲೆ ಇವರು ಬಂಧಿಸಿ ಕರ್ಕೊಂಡ್ ಬಂದಿರುವಂತ ಇಂಡಿಯಾನಾ ಜೋನ್ಸ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ಮ್ಯಾಕ್ ನ ತೋರಿಸ್ತಾರೆ. ಇವರಿಬ್ರಿಗಂತೂ ಅರ್ಥನೇ ಆಗ್ತಿರೋದಿಲ್ಲ ಇವ್ರು ಯಾಕೆ ನಮ್ಮನ್ನ ಬಂಧಿಸಿ ಕರ್ಕೊಂಡ್ ಬಂದಿದ್ದಾರೆ ಅಂತ. ಅಷ್ಟೇ ಅಲ್ಲ, ಇಂಡಿಯಾನಾ ಜೋನ್ಸ್ಗೆ ಈ ಸೋಲ್ಜರ್ಸ್ ಗಳು ಮಾತಾಡ್ತಿರೋದನ್ನ ನೋಡಿ ಅರ್ಥ ಆಗೋಗುತ್ತೆ ಇವರೆಲ್ಲರೂ US ಮಿಲಿಟರಿಯ ಸೋಲ್ಜರ್ಸ್ ಗಳಲ್ಲ, ಬದಲಾಗಿ ರಷ್ಯಾದ ಸೋಲ್ಜರ್ಸ್ ಗಳು ಅಂತ. ಇನ್ನೇನು ಜನರಲ್ ಆಂಟೋನಿ ಇವರಿಗೆ ಹೊಡಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಇರಿನಾ ಅನ್ನೋ ಒಬ್ಳು ಲೇಡಿ ಬರ್ತಾಳೆ. ಆಕ್ಚುಲಿ ರಷ್ಯಾದ ಸೋಲ್ಜರ್ಸ್ ಗಳಿಗೆಲ್ಲ ಇವಳೇ ಲೀಡರ್. ಇವಳ ಆಸೆ ಏನು ಅಂತಂದ್ರೆ ರಷ್ಯಾದ ಮಿಲಿಟರಿ ಫೋರ್ಸ್ ಗೆ ಹೆಲ್ಪ್ ಆಗುವಂತ ಎಲ್ಲಾ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು ಅಂತ. ಅದಕ್ಕೋಸ್ಕರ ಒಂದು ಬಾಕ್ಸ್ ಅನ್ನು ಹುಡುಕೋದಕ್ಕೆ ಇವರು US ಮಿಲಿಟರಿಯ ಒಂದು ಗೋಡನ್ ಗೆ ಬಂದು ತಲುಪ್ತಾರೆ. ಹೇಳಬೇಕು ಅಂತಂದ್ರೆ ಈ ಗೋಡನ್ ನ ಒಳಗಡೆ US ಮಿಲಿಟರಿಗೆ ಸಂಬಂಧಪಟ್ಟಿರುವಂತ ಎಷ್ಟೋ ಸೀಕ್ರೆಟ್ ಆಗಿರುವಂತ ವಸ್ತುಗಳು ಇರ್ತವೆ. ನಂತರ ಇರಿನಾ ಇಂಡಿಯಾನಾ ಜೋನ್ಸ್ ಗೆ ಹೇಳ್ತಾಳೆ ಏನಕ್ಕೆ ಇವರನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಅಂತ. 10 ವರ್ಷದ ಹಿಂದೆ ಸ್ಪೇಸ್ ಇಂದ ಬಂದಂತ ಒಂದು ವಸ್ತು ಮೆಕ್ಸಿಕೋದಲ್ಲಿ ಕ್ರಾಶ್ ಆಗಿತ್ತು. ಅದರಲ್ಲಿ ರಿಸರ್ಚ್ ಅನ್ನ ಮಾಡ್ತಿದ್ದಂತ ಜನರಲ್ಲಿ ನೀವು ಕೂಡ ಒಬ್ರು. ಈಗ ನಮ್ಗೆ ಅದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಬಾಕ್ಸ್ ಬೇಕು, ಅದನ್ನ ಹುಡ್ಕೋದಕ್ಕೆ ನೀವು ನನ್ಗೆ ಸಹಾಯ ಮಾಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ. ಆಗ ಇಂಡಿಯಾನಾ ಜೋನ್ಸ್ ಗೆ ಅರ್ಥ ಆಗೋಗುತ್ತೆ ಇವರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಅದಕ್ಕೆ ಇವನು ಹೇಳ್ತಾನೆ ನನಗೆ ಗನ್ ಪೌಡರ್ ಬೇಕು, ಯಾಕೆ ಅಂತಂದ್ರೆ ನೀವು ಹುಡುಕ್ತಿರುವಂತ ಬಾಕ್ಸ್ ನಲ್ಲಿ ತುಂಬಾನೇ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಗನ್ ಪೌಡರ್ ನ ಸಹಾಯದಿಂದ ಅದನ್ನ ಆರಾಮಾಗಿ ಹುಡುಕ್ಬೋದು ಅಂತ. ಅದಕ್ಕೆ ಇವರು ಕೂಡ ಸರಿ ಅಂತ ಹೇಳಿ ಗ್ರಾನೈಟ್ ನಲ್ಲಿ ಇದ್ದಂತ ಗನ್ ಪೌಡರ್ ಗಳನ್ನ ಕೊಡ್ತಾರೆ. ಅದನ್ನ ತಗೊಂಡು ಇವನು ಮೇಲಕ್ಕೆ ಎಸಿತಿದ್ದಂಗೆನೆ ಆ ಗನ್ ಪೌಡರ್ ಎಲ್ಲ ಒಂದು ಜಾಗಕ್ಕೆ ಹೋಗ್ತಿರ್ತವೆ. ಅದನ್ನ ಫಾಲೋ ಮಾಡ್ಕೊಂಡು ಬಂದು ಇನ್ನೂ ಕೂಡ ಗನ್ ಪೌಡರ್ ನ ಎಸ್ದಾಗ ಆ ಗನ್ ಪೌಡರ್ ಎಲ್ಲ ಬಂದು ತುಂಬಾ ಬಾಕ್ಸ್ ಗಳಿರುವಂತ ಜಾಗಕ್ಕೆ ಬಂದು ಬೀಳ್ತವೆ. ಆದ್ರಿಂದ ಇಂಡಿಯಾನಾ ಜೋನ್ಸ್ ಸಣ್ಣ ಸಣ್ಣ ಬುಲೆಟ್ ಗಳನ್ನ ತೆಗೆದು ಆ ಬಾಕ್ಸಸ್ ಗಳ ಮೇಲೆ ಹಾಕಿದಾಗ ಆ ಎಲ್ಲಾ ಬುಲೆಟ್ ಗಳು ಒಳಗಡೆ ಇರುವಂತ ಒಂದು ಬಾಕ್ಸ್ ಹತ್ರ ಹೋಗ್ತವೆ. ಒಳಗಡೆ ನೋಡಿದಾಗ ಇವರು ಹುಡ್ಕೊಂಡ್ ಬಂದಿರುವಂತ ಬಾಕ್ಸ್ ಇವರಿಗೆ ಸಿಗುತ್ತೆ. ಈ ಬಾಕ್ಸ್ ನ ಒಳಗಡೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತಂದ್ರೆ ಇದರ ಸುತ್ತಮುತ್ತ ಇರುವಂತ ಎಲ್ಲಾ ಮ್ಯಾಗ್ನೆಟಿಕ್ ವಸ್ತುಗಳನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ಕೊತಿರುತ್ತೆ. ನಂತರ ಇರಿನಾ ಆ ಬಾಕ್ಸ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ಮೆಟಲ್ ಪೀಸ್ ನ ಒಳಗಡೆ ಏನನ್ನೋ ಬಚ್ಚಿಟ್ಟಿರ್ತಾರೆ. ಅದಕ್ಕೆ ಆ ಮೆಟಲ್ ಪೀಸ್ ಅನ್ನ ಕಟ್ ಮಾಡಿ ನೋಡಿದ್ರೆ ಒಂದು ವಿಚಿತ್ರವಾಗಿರುವಂತ ಡೆಡ್ ಬಾಡಿ ಇರುತ್ತೆ. ಅದೇ ಸಮಯಕ್ಕೆ ಇಂಡಿಯಾನಾ ಜೋನ್ಸ್ ಕೂಡ ಒಬ್ಬ ಸೋಲ್ಜರ್ ಹತ್ರ ಗನ್ ಅನ್ನ ಕಿತ್ಕೊಂಡು ಇರಿನಾ ಕಡೆಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಹೇಳ್ತಾನೆ ಎಲ್ಲರೂ ಗನ್ ಅನ್ನ ಕೆಳಗಡೆ ಹಾಕಿ ಇಲ್ಲಾಂದ್ರೆ ಇರಿನಾನ ಸಾಯಿಸ್ಬಿಡ್ತೀನಿ ಅಂತ. ಆದ್ರೆ ಇವನ ಫ್ರೆಂಡೇ ಆಗಿರುವಂತ ಮ್ಯಾಕ್ ಇವನಿಗೆ ಗನ್ ಪಾಯಿಂಟ್ ಅನ್ನ ಮಾಡ್ಬಿಡ್ತಾನೆ. ಯಾಕೆಂತಂದ್ರೆ ದುಡ್ಡಿಗೋಸ್ಕರ ಮ್ಯಾಕ್ ಕೂಡ ಇರಿನಾ ಹಾಗೆ ಅವಳ ಜನರ ಜೊತೆ ಸೇರ್ಕೊಬಿಟ್ಟಿರ್ತಾನೆ. ಆದ್ರೂ ಕೂಡ ಇಂಡಿ ಇವರೆಲ್ಲಾರನು ಯಾಮಾರಿಸಿ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಈ ಸೋಲ್ಜರ್ಸ್ ಗಳು ಕೂಡ ಇಂಡಿನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೆ ಆಗೋದಿಲ್ಲ. ಈ ಸೋಲ್ಜರ್ಸ್ ಗಳ ಗಾಡಿಗಳನ್ನೆಲ್ಲ ಆಕ್ಸಿಡೆಂಟ್ ಮಾಡಿ ಇಂಡಿ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜನರಲ್ ಆಗಿರುವಂತ ಆಂಟೋನಿ ಬಂದು ಇಂಡಿಯಾನಾ ಜೋನ್ಸ್ ನ ಕರ್ಕೊಂಡು ರಾಕೆಟ್ ಲಾಂಚರ್ ಇರುವಂತ ಜಾಗಕ್ಕೆ ಬಂದ್ಬಿಡ್ತಾನೆ. ಈಗ ಇವರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಮಿಸ್ ಆಗಿ ರಾಕೆಟ್ ಲಾಂಚರ್ ಆಕ್ಟಿವೇಟ್ ಆಗೋಗುತ್ತೆ. ಆದ್ರೆ ಇವ್ರು ಮಾತ್ರ ಫೈಟ್ ಮಾಡೋದನ್ನ ನಿಲ್ಸೋದಿಲ್ಲ. ಇದರಿಂದ ರಾಕೆಟ್ ಲಾಂಚರ್ ಸ್ಟಾರ್ಟ್ ಆಗಿ ತುಂಬಾ ವೇಗವಾಗಿ ಹೊರಗಡೆ ಹೋಗ್ತಿರುತ್ತೆ. ಇರಿನಾ ಆ ಡೆಡ್ ಬಾಡಿ ಇರುವಂತ ಬಾಕ್ಸ್ ಅನ್ನ ತಗೊಂಡು ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ರಾಕೆಟ್ ಲಾಂಚರ್ ಸ್ಟಾಪ್ ಆಗ್ತಿದ್ದಂಗೆನೆ ಇಂಡಿ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಕೊಬಿಡ್ತಾನೆ. ಆಗ ಅಲ್ಲಿಗೆ ರಷ್ಯಾದ ಸೋಲ್ಜರ್ಸ್ ಗಳು ಬಂದು ಜನರಲ್ ಆಗಿರುವಂತ ಆಂಟೋನಿನ ಕರ್ಕೊಂಡು ಹೊರಟೋಗ್ತಾರೆ. ನಂತರ ಮಾರನೇ ದಿನ ಇವನು ಹೀಗೆ ನಡೀತಾ ನಡೀತಾ ಮುಂದೆ ಬಂದು ನೋಡಿದ್ರೆ ಸ್ವಲ್ಪ ದೂರದಲ್ಲೇ ಒಂದು ಟೌನ್ ಇರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಇವನು ಡಿಸೈಡ್ ಮಾಡ್ತಾನೆ. ರಷ್ಯಾದ ಸೋಲ್ಜರ್ಸ್ ಗಳು ಕೂಡ ಇಂಡಿನ ಹುಡ್ಕೊಂಡು ಈ ಟೌನ್ ಗೆ ಬಂದು ತಲುಪ್ತಾರೆ. ಆದ್ರೆ ಇಂಡಿ ಮಾತ್ರ ಅವರೆಲ್ಲರ ಕಣ್ಣನ್ನ ತಪ್ಪಿಸಿ ಒಂದು ಮನೆ ಒಳಗಡೆ ಬರ್ತಾನೆ. ಈ ಮನೇಲಿ ಯಾರಾದ್ರೂ ಇದೀರಾ ಅಂತ ಇವನು ಕೂಗ್ತಾ ಮುಂದೆ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಈ ಟೌನ್ ನಲ್ಲಿ ಯಾರು ಕೂಡ ಮನುಷ್ಯರಿಲ್ಲ, ಎಲ್ಲ ಬರೀ ಗೊಂಬೆಗಳು ಮಾತ್ರ ಅಂತ. ಅದೇ ಸಮಯಕ್ಕೆ ಒಂದು ಸೈರನ್ ಆನ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ನ್ಯೂಕ್ಲಿಯರ್ ಬಾಂಬ್ ಅನ್ನ ಟೆಸ್ಟ್ ಮಾಡುವಂತ ಒಂದು ಜಾಗ ಅಂತ. ಇದರಿಂದ ರಷ್ಯಾದ ಸೋಲ್ಜರ್ಸ್ ಗಳು ಇಲ್ಲಿಂದ ಹೆದರ್ಕೊಂಡು ಓಡೊಂಟೋಗ್ತಾರೆ. ಇಂಡಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮತ್ತೆ ಅದೇ ಮನೆ ಒಳಗಡೆ ಬಂದು ಒಂದು
ಫ್ರಿಜ್ ನ ಒಳಗಡೆ ಬಚ್ಚಿಟ್ಕೊಬಿಡ್ತಾನೆ. ನಂತರ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಎಲ್ಲನೂ ಧ್ವಂಸ ಆಗೋದಕ್ಕೆ ಶುರುವಾಗಿ ಕಾರ್ನಲ್ಲಿ ಹೋಗ್ತಿದ್ದಂತ ರಷ್ಯಾದ ಸೋಲ್ಜರ್ಸ್ ಗಳು ಕೂಡ ಸತ್ತೋಗ್ತಾರೆ. ಆದ್ರೆ ಇಂಡಿ ಬಚ್ಚಿಟ್ಕೊಂಡಿದ್ದಂತ ಫ್ರಿಜ್ ಅಲ್ಲಿಂದ ಬಂದು ಒಂದು ಜಾಗಕ್ಕೆ ಬೀಳುತ್ತೆ. ನೋಡಿದ್ರೆ ಇಂಡಿ ಫ್ರಿಜ್ ನ ಒಳಗಡೆ ಸೇಫ್ ಆಗಿರ್ತಾನೆ. ನಂತರ ಇವನು ಆ ನ್ಯೂಕ್ಲಿಯರ್ ಬಾಂಬ್ ಇಂದ ಆದಂತ ಎಫೆಕ್ಟ್ ಅನ್ನು ಕೂಡ ನೋಡ್ತಾನೆ. ನಂತರ US ಮಿಲಿಟರಿ ಅವರು ಇಂಡಿಯಾ ಕರ್ಕೊಂಡ್ ಬಂದು ನ್ಯೂಕ್ಲಿಯರ್ ರೇಡಿಯೇಷನ್ ಹೋಗೋವರೆಗೂ ಸ್ನಾನ ಮಾಡಿಸ್ತಾರೆ. ಇದಾದ್ಮೇಲೆ FBI ನವರು ಇಂಡಿಯಾ ಹತ್ರ ಮಾತಾಡೋದಕ್ಕೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇರೀನಾ ಹಾಗೆ ಅವಳ ಕಡೆಯ ಜನರು ಅಮೆರಿಕಾಗೆ ಬಂದಿರೋದಕ್ಕೆ ಇಂಡಿಯಾನಾ ಜೋನ್ಸೇ ಕಾರಣ ಅಂತ ಇವರು ಅನ್ಕೋತಿದ್ದಾರೆ ಅಂತ. ಆದ್ರೆ ಅದು ನಿಜ ಅಲ್ಲ. ನಂತರ ಇವರು ಇಂಡಿಯಾ ಕೇಳ್ತಾರೆ ಅವರು ತಗೊಂಡೋದಂತ ಬಾಕ್ಸ್ ನಲ್ಲಿ ಏನಿತ್ತು ಅಂತ. ಆಗ ಇವನು ಕೂಡ ಹೇಳ್ತಾನೆ 10 ವರ್ಷದ ಹಿಂದೆ ಮೆಕ್ಸಿಕೋದಲ್ಲಿ ಸ್ಪೇಸ್ ನಿಂದ ಬಂದಂತ ಒಂದು ವಸ್ತು ಕ್ರಾಶ್ ಆಗಿತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಒಂದಷ್ಟು ಸೈಂಟಿಸ್ಟ್ ಗಳ ಜೊತೆ US ಮಿಲಿಟರಿ ಅವರು ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ವಿಚಿತ್ರವಾಗಿರುವಂತ ಡೆಡ್ ಬಾಡಿಗಳೆಲ್ಲ ಬಿದ್ದಿದ್ದು. ಅದ್ರ ಬಗ್ಗೆ ನನಗಂತೂ ಏನು ಕೂಡ ಅರ್ಥ ಆಗ್ಲಿಲ್ಲ. ಯಾಕೆಂತಂದ್ರೆ ನಾನೊಬ್ಬ ಆರ್ಕಿಯಾಲಜಿಸ್ಟ್. ನಂತರ ಮಿಲಿಟರಿ ಅವರು ಅವರ ಕೆಲಸ ಎಲ್ಲ ಆದ್ಮೇಲೆ ನನ್ನ ಮನೆಗೆ ಕಳಿಸ್ತಿರ್ಬೇಕಾದ್ರೆ ಹೆದರಿಸಿ ಕಳಿಸಿದ್ರು. ಇಲ್ಲಿ ನಡೆದಂತ ವಿಷಯದ ಬಗ್ಗೆ ಹಾಗೆ ಇಲ್ಲಿ ಸಿಕ್ಕಿರುವಂತ ಡೆಡ್ ಬಾಡಿಗಳ ಬಗ್ಗೆ ನೀನು ಯಾರಿಗಾದ್ರೂ ಹೇಳಿದ್ರೆ ಇಡೀ ದೇಶದಲ್ಲಿ ನೀನು ವಾಸ ಮಾಡೋದಕ್ಕಾಗಬಾರ್ದು, ಆ ರೀತಿ ಮಾಡ್ಬಿಡ್ತೀವಿ ಅಂತ. ಆದ್ರಿಂದ ಬಾಕ್ಸ್ ನ ಒಳಗಡೆ ಏನಿತ್ತು ಅಂತ ನನಗೂ ಕೂಡ ಗೊತ್ತಿಲ್ಲ, ಏನಿತ್ತು ಅಂತ ನೀವೇ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ US ಮಿಲಿಟರಿಯ ಕರ್ನಲ್ ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕರ್ನಲ್ ಹಾಗೆ ಇಂಡಿಯಾನಾ ಜೋನ್ಸ್ ಇಬ್ರು ಕೂಡ ಫ್ರೆಂಡ್ಸ್ ಗಳು. ಆಗ ಇವರು ಇರಿನಾಗೆ ಸಂಬಂಧಪಟ್ಟಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಹೇಳ್ತಾರೆ ರಷ್ಯಾದ ಆರ್ಮಿಗೆ ಏನೇನೆಲ್ಲ ಹೆಲ್ಪ್ ಆಗುತ್ತೋ ಅದ್ರ ಬಗ್ಗೆ ಹಾಗೆ ಎಲ್ಲಾ ಟೆಕ್ನಾಲಜಿ ಬಗ್ಗೆ ತಿಳ್ಕೋಬೇಕು ಅನ್ನೋದು ಇವಳ ಆಸೆ ಅಂತ. ನಂತರ ಇಂಡಿಯಾ ಮನೆಗೆ ಕಳಿಸ್ತಿರ್ಬೇಕಾದ್ರೆ FBI ನವರು ಒಂದು ಮಾತನ್ನ ಹೇಳಿ ಕಳಿಸ್ತಾರೆ, ನೀವು ಎಲ್ಲೇ ಇದ್ರು ನಿಮ್ಮ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತೀವಿ ಅಂತ. ನಂತರ ಇಂಡಿ ಇವನು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರುವಂತ ಕಾಲೇಜ್ಗೆ ಬಂದು ಪಾಠನ ಮಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಈ ಕಾಲೇಜ್ ನ ಪ್ರಿನ್ಸಿಪಲ್ ಹಾಗೆ ಇಂಡಿಯಾ ಫ್ರೆಂಡ್ ಆಗಿರುವಂತ ಚಾರ್ಲ್ಸ್ ಬಂದು ಹೇಳ್ತಾನೆ, ನೆನ್ನೆ FBI ನವರು ಬಂದು ನಿನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇಡೀ ಕಾಲೇಜ್ ನೆಲ್ಲ ಚೆಕ್ ಮಾಡಿದ್ರು. ಅದಕ್ಕೆ ಕಾಲೇಜ್ ನ ಹೈಯರ್ ಆಫೀಸರ್ಸ್ ಗಳು ನಿನ್ನ ಕಾಲೇಜಿಂದ ತೆಗೆದಾಕೋದಕ್ಕೆ ನನ್ನ ಮೇಲೆ ತುಂಬಾನೇ ಪ್ರೆಷರ್ ಹಾಕಿದ್ರು. ಆದ್ರೆ ನಾನು ಅವರೆಲ್ಲರನ್ನು ಕನ್ವಿನ್ಸ್ ಮಾಡಿ ನಿನ್ನ ಸ್ವಲ್ಪ ದಿನದವರೆಗೂ ಸಸ್ಪೆಂಡ್ ಮಾಡಿದ್ದೀನಿ. ಅಲ್ಲಿವರೆಗೂ ನೀನೆಲ್ಲಾದ್ರೂ ಹಾಲಿಡೇಸ್ಗೆ ಹೋಗ್ಬಾ ಅಂತ. ಇದರಿಂದ ಇಂಡಿಗೆ ಸ್ವಲ್ಪ ಕೋಪ ಬರುತ್ತೆ. ಆದ್ರೆ ಈಗ ಇನ್ನೇನ್ ಮಾಡೋದು ಅಂತ ಸಸ್ಪೆಂಡ್ ಮುಗಿಯೋವರೆಗೂ ಹಾಲಿಡೇಸ್ಗೆ ಅಂತ ಲಂಡನ್ಗೆ ಹೋಗ್ಬೇಕು ಅಂತ ರೆಡಿ ಆಗ್ತಿರ್ತಾನೆ. ನಂತರ ಇವನು ಎಲ್ಲಾ ತಯಾರಿನೂ ಮಾಡ್ಕೊಂಡು ಲಂಡನ್ಗೆ ಹೋಗೋದಕ್ಕೆ ಅಂತ ಟ್ರೈನ್ ಅನ್ನ ಹತ್ತಿದಾಗ ಬೈಕ್ ನಲ್ಲಿ ಹೋಗ್ತಿರುವಂತ ಒಬ್ಬ ಹುಡುಗ ಇಂಡಿಯಾನಾ ಜೋನ್ಸ್ ನ ನೋಡಿ ಗುರ್ತಿಡ್ದು ನಿಮ್ಮ ಫ್ರೆಂಡ್ ಆಕ್ಸ್ಲಿನ ಸಾಯಿಸ್ತಿದ್ದಾರೆ ಅಂತ ಹೇಳ್ತಾನೆ. ನಂತರ ಆ ಹುಡುಗ ಆಕ್ಸ್ಲಿಯ ಫೋಟೋನ ತೋರಿಸಿ ಹೇಳ್ತಿರ್ತಾನೆ, ನಾನು ಚಿಕ್ಕ ವಯಸ್ಸಿಂದನೂ ಆಕ್ಸ್ಲಿ ಜೊತೆನೆ ಬೆಳೆದಿರೋದು ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆಕ್ಸ್ಲಿ ಇಂಡಿಯಾನಾ ಜೋನ್ಸ್ ನ ಒಬ್ಬ ಹಳೆಯ ಕ್ಲೋಸ್ ಫ್ರೆಂಡ್. ಅಂದಂಗೆ ಈ ಹುಡುಗನ ಹೆಸರು ವಿಲಿಯಮ್ಸ್ ಅಂತ. ವಿಲಿಯಮ್ಸ್ ಇವನಿಗೆ ಹೇಳ್ತಾ ಹೋಗ್ತಾನೆ, ಸ್ವಲ್ಪ ದಿನದ ಹಿಂದೆ ಆಕ್ಸ್ಲಿ ಒಂದು ಲೆಟರ್ ನ ಬರ್ದು ನಮ್ಗೆ ಹೇಳಿದ್ರು, ನನ್ಗೆ ಕ್ರಿಸ್ಟಲ್ ಸ್ಕಲ್ ಸಿಕ್ಕಿದೆ, ಅದನ್ನ ತಗೊಂಡು ಆಕೆಟೋರ್ಗೆ ಹೋಗ್ತಿದ್ದೀನಿ ಅಂತ. ಈ ಆಕೆಟೋರ್ ಅಂದ್ರೆ ಏನು ಅಂತ ಕೇಳ್ತಾನೆ. ಆಗ ಇಂಡಿಯನ್ ಕೂಡ ಹೇಳ್ತಾ ಹೋಗ್ತಾನೆ, ಸಾವಿರಾರು ವರ್ಷದ ಹಿಂದೆ ದೇವತೆಗಳು ಒಂದು ಚಿನ್ನದ ಸಿಟಿಯನ್ನ ಕಟ್ಟೋದಕ್ಕೆ ಒಂದು ಜಾಗನ ಚೂಸ್ ಮಾಡಿದ್ರು. ಆ ಜಾಗದ ಹೆಸರೇ ಆಕೆಟೋರ್. ಆಕೆಟೋರ್ ನ ಈಗ್ಲೂ ಕೂಡ ಒಬ್ರಲ್ಲ ಒಬ್ರು ಹುಡುಕ್ತಾನೆ ಇದ್ದಾರೆ. ಹೀಗೆ ಹುಡ್ಕೊಂತ ಜನರು ಆ ಸಿಟಿಗೆ ಮತ್ತೊಂದು ಹೆಸರನ್ನ ಇಟ್ಟಿದ್ದಾರೆ. ಆ ಹೆಸರೇ ಎಲ್ಡೋರಾಡೋ. ಆದ್ರೆ ಎಲ್ಡೋರಾಡೋ ಇದುವರೆಗೂ ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ನಾನು ಕೂಡ ಅಮೆಜಾನ್ ನ ಕಾಡ್ ನಲ್ಲಿ ಎಲ್ಡೋರಾಡೋನ ಹುಡ್ಕೋದಕ್ ಹೋಗಿ ಟೈಫಾಯ್ಡ್ ಇಂದ ಸಾಯೋದ್ರಲ್ಲಿ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದೀನಿ ಅಂತ. ಆಗ ವಿಲಿಯಮ್ಸ್ ಕೇಳ್ತಾನೆ, ಆಕ್ಸ್ಲಿ ಯಾಕೆ ಆ ಕ್ರಿಸ್ಟಲ್ ಸ್ಕಲ್ ಅನ್ನ ತಗೊಂಡು ಎಲ್ಡೋರಾಡೋಗೆ ಹೋಗಿದ್ದಾರೆ ಅಂತ. ಇದರಿಂದ ಇಂಡಿಯಾನಾ ಜೋನ್ಸ್ ಮತ್ತೆ ಹೇಳ್ತಾ ಹೋಗ್ತಾನೆ, ಇತಿಹಾಸದ ಪ್ರಕಾರ ಆ ಕ್ರಿಸ್ಟಲ್ ಸ್ಕಲ್ ಬೇರೆ ಏನು ಅಲ್ಲ, ಎಲ್ಡೋರಾಡೋದಲ್ಲಿರುವಂತ ಒಂದು ದೇವತೆಯ ತಲೆಬುರುಡೆ. ಆದ್ರೆ ಅದನ್ನ ಯಾರು ಕತ್ಕೊಂಡು ಹೊರಟೋಗಿದ್ರು. ಮತ್ತೆ ಯಾರು ಆ ಕ್ರಿಸ್ಟಲ್ ಸ್ಕಲ್ ನ ತಗೊಂಡು ಹೋಗಿ ಎಲ್ಡೋರಾಡೋಗೆ ಸೇರಿಸ್ತಾರೋ ಅವರಿಗೆ ಅಸಾಧಾರಣ ಶಕ್ತಿಗಳು ಸಿಗ್ತವೆ. ಆ ಶಕ್ತಿನ ಪಡ್ಕೊಳ್ಳೋದಕ್ಕೆ ಅಂತಾನೆ ಆಕ್ಸ್ಲಿ ಅಲ್ಲಿಗೆ ಹೋಗಿರ್ಬೋದು ಅಂತ. ನಂತರ ವಿಲಿಯಮ್ಸ್ ಹೇಳ್ತಾನೆ, ಆಕ್ಸ್ಲಿ ಬರ್ದಿರುವಂತ ಲೆಟರ್ ನ ನೋಡಿ ಅವರನ್ನ ಹುಡ್ಕೊಂಡು ಕರ್ಕೊಂಡ್ ಬರೋದಕ್ಕೆ ಅಂತ ನನ್ನ ತಾಯಿ ಹೋದ್ರು. ಆದ್ರೆ ಯಾರೋ ಆಕ್ಸ್ಲಿನ ಮೊದ್ಲೇ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಈಗ ನನ್ನ ತಾಯಿನೂ ಕೂಡ ಅವರು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ನನ್ನ ತಾಯಿ ನನ್ಗೆ ಕಾಲ್ ಮಾಡಿ ಹೇಳಿದ್ರು, ಈಗ ನಮ್ಗೆ ಹೆಲ್ಪ್ ಮಾಡೋದು ಇಂಡಿಯಾನಾ ಜೋನ್ಸ್ ಮಾತ್ರ ಅಂತ. ಮ್ಯಾರಿಯೋನ್ ಯಾರು ಅಂತ ಇಂಡಿಗೆ ನೆನ್ಪರೋದಿಲ್ಲ. ಆದ್ರೆ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ಆಕ್ಸ್ಲಿನ ಕಾಪಾಡೋದಕ್ಕೆ ಹೋಗ್ಬೇಕು ಅಂತ ಇವನು ಡಿಸೈಡ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಇವರಿಬ್ರು ನೋಟಿಸ್ ಮಾಡ್ತಾರೆ, ಇಬ್ರು ಸೂಟ್ ಹಾಕಿರುವಂತ ವ್ಯಕ್ತಿಗಳು ಇವರನ್ನ ವಾಚ್ ಮಾಡ್ತಿದ್ದಾರೆ ಅಂತ. ಆಗ ಇಬ್ರು ವ್ಯಕ್ತಿಗಳು ಇಂಡಿಯಾ ಹತ್ರ ಬಂದು ಹೇಳ್ತಾರೆ, ನಾವು FBI ನವರು, ತಕ್ಷಣನೇ ನೀವೀಗ ನಮ್ ಜೊತೆ ಬರ್ಬೇಕು ಅಂತ. ಆದ್ರೆ ವಿಲಿಯಮ್ಸ್ ಈ ರೆಸ್ಟೋರೆಂಟ್ ನಲ್ಲಿ ಒಂದು ದೊಡ್ಡ ಜಗಳ ಆಗೋ ರೀತಿ ಮಾಡ್ಬಿಡ್ತಾನೆ. ಇದರಿಂದ ಎಲ್ಲರೂ ಜಗಳ ಆಡ್ತಿದ್ದಂಗೆನೆ ಇದೇ ಸರಿಯಾದ ಸಮಯ ಅಂತ ವಿಲಿಯಮ್ಸ್ ಆಗಿ ಇಂಡಿಯಾನಾ ಜೋನ್ಸ್ ಬೈಕ್ ನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. FBI ನವರು ಕೂಡ ಇವರನ್ನ ಚೇಸ್ ಮಾಡ್ತಾನೆ ಇರ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಂಡಿಗೆ ಎಷ್ಟು ವಯಸ್ಸಾಗಿದ್ರು ಕೂಡ ಸ್ಟೆಂಟ್ ಮಾಡೋದ್ರಲ್ಲಿ ಇವನು ಯಾವುದೇ ಟೀನೇಜರ್ ಗಿಂತ ಕಮ್ಮಿ ಇಲ್ಲ ಅಂತ. ನಂತರ ಇವರಿಬ್ರು ತುಂಬಾ ಕಷ್ಟಪಟ್ಟು FBI ನವರೆಲ್ಲರನ್ನು ಯಾಮಾರಿಸಿ ಸ್ಕೂಟರ್ ನ ತಗೊಂಡು ಸೀದಾ ಲೈಬ್ರರಿ ಒಳಗಡೆನೆ ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲ, ಇಷ್ಟೊತ್ತಿಗೆ ಇವರು FBI ನವರಿಂದ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ನಂತರ ಇಂಡಿ ಆಕ್ಸ್ಲಿ ಬರ್ದಿರುವಂತ ಲೆಟರ್ ಅನ್ನ ಡಿಕೋಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಈ ಲೆಟರ್ ನಲ್ಲಿ ಬರ್ದಿರುವಂತ ವಿಷಯ ಕೆಟ್ಟ ಜನರಿಗೆ ಗೊತ್ತಾಗಬಾರ್ದು ಅಂತ ಆಕ್ಸ್ಲಿ ಲೆಟರ್ ನ ಪುರಾತನ ಭಾಷೆಯಲ್ಲಿ ಬರ್ದಿರ್ತಾನೆ. ಯಾವಾಗ ಇಂಡಿಯಾನಾ ಜೋನ್ಸ್ ಈ ಲೆಟರ್ ಅನ್ನ ಡಿಕೋಡ್ ಮಾಡ್ತಾನೋ ಇವನಿಗೆ ಅರ್ಥ ಆಗೋಗುತ್ತೆ ಕ್ರಿಸ್ಟಲ್ ಸ್ಕಲ್ ಪೇರು ಅನ್ನೋ ಒಂದು ಜಾಗದಲ್ಲಿ ಇದೆ ಅಂತ ಆಕ್ಸ್ಲಿ ಲೆಟರ್ ಅಲ್ಲಿ ಬರ್ದಿದ್ದಾನೆ ಅಂತ. ಅದಕ್ಕೆ ಇವರು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಸೌತ್ ಅಮೆರಿಕಾದಲ್ಲಿರುವಂತ ಪೇರು ಅನ್ನೋ ಜಾಗಕ್ಕೆ ಬಂದು ತಲುಪ್ತಾರೆ. ಇಲ್ಲಿಗೆ ಬಂದಾಗ ಈ ಜಾಗದಲ್ಲಿರುವಂತ ಪೊಲೀಸರಿಂದ ಇಂಡಿಗೆ ಗೊತ್ತಾಗುತ್ತೆ, ಸ್ವಲ್ಪ ದಿನಗಳ ಹಿಂದೆ ಆಕ್ಸ್ಲಿ ಇಲ್ಲಿಗೆ ಬಂದು ಹುಚ್ಚನ್ ರೀತಿ
ಎಲ್ಲಾ ಕಡೆನೂ ತಿರುಗಾಡ್ತಿದ್ದ. ಆದ್ರಿಂದ ಪೊಲೀಸರು ಅವನನ್ನ ಹಿಡಿದು ಜೈಲಿಗೆ ಹಾಕಿದ್ರು ಅಂತ. ಅದಕ್ಕೆ ಇವರಿಬ್ರು ಅಲ್ಲಿಂದ ಜೈಲಿರುವಂತ ಜಾಗಕ್ಕೆ ಹೋಗ್ತಿರ್ತಾರೆ. ಅಲ್ಲಿಗೆ ಹೋದ್ರೆ ಆಕ್ಸ್ಲಿ ಈಗ ಎಲ್ಲಿರ್ಬೋದು ಅನ್ನೋ ಕ್ಲೂ ಸಿಗುತ್ತೆ ಅಂತ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಇಂಡಿ ವಿಲಿಯಮ್ಸ್ ನ ಕೇಳ್ತಾನೆ, ನೀನ್ ಏನ್ ಓದಿದ್ಯಾ ಅಂತ. ಆಗ ಇವನು ಕೂಡ ಹೇಳ್ತಾನೆ, ನನಗೆ ಓದೋದೆಲ್ಲ ಇಂಟ್ರೆಸ್ಟ್ ಇಲ್ಲ, ಸ್ಕೂಲು ಹಾಗೆ ಕಾಲೇಜ್ನೆಲ್ಲ ಬಿಟ್ಬಿಟ್ಟಿದೀನಿ ಅಂತ. ನಂತರ ಇವರಿಬ್ರು ಆಕ್ಸ್ಲಿನ ಬಂಧಿಸಿದ್ದಂತ ಜೈಲ್ ಹತ್ರ ಬಂದು ತಲುಪಿದಾಗ ಈ ಜೈಲಿನ ವಾರ್ಡನ್ ಇಂದ ಇವರಿಗೆ ಗೊತ್ತಾಗುತ್ತೆ ಸ್ವಲ್ಪ ದಿನಗಳ ಹಿಂದೆ ಒಂದಷ್ಟು ಜನ ಬಂದು ಆಕ್ಸ್ಲಿನ ಕರ್ಕೊಂಡು ಹೋದ್ರು ಅಂತ. ನಂತರ ಇವರಿಬ್ರು ಯಾವಾಗ ಆಕ್ಸ್ಲಿನ ಬಂಧಿಸಿದ್ದಂತ ಸೆಲ್ ನ ಒಳಗಡೆ ಬರ್ತಾರೋ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಆಕ್ಸ್ಲಿ ಯಾವ ಗೋಡೆನ ನೋಡಿದ್ರು ಹುಚ್ಚಂತರ ಬರೀ ಕ್ರಿಸ್ಟಲ್ ಸ್ಕಲ್ ಬಗ್ಗೆ ಹಾಗೆ ಎಲ್ಡೋರಾಡೋ ಬಗ್ಗೆನೆ ಬರ್ದಿರ್ತಾನೆ. ನಂತರ ಇವರಿಬ್ರಿಗೂ ಒಂದು ಡೌಟ್ ಬಂದ್ಬಿಡುತ್ತೆ, ಸ್ವಲ್ಪ ದಿನಗಳ ಹಿಂದೆ ಯಾರೋ ಬಂದು ಆಕ್ಸ್ಲಿನ ಕರ್ಕೊಂಡೋದ್ರು ಅಂತ ಅಂದ್ಮೇಲೆ ಅವನ ಹತ್ರ ಇದ್ದಂತ ಕ್ರಿಸ್ಟಲ್ ಸ್ಕಲ್ ಏನಾಯ್ತು ಅಂತ. ಅದಕ್ಕೆ ಇವರಿಬ್ರು ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಂಡಿ ನೆಲದ ಮೇಲೆ ಬರ್ದಿರೋದನ್ನ ನೋಡಿ ಅವನಿಗೆ ಅರ್ಥ ಆಗೋಗುತ್ತೆ. ಈ ಪೇರುವಿನ ರಾಜ ಆಗಿದ್ದಂತ ಒರೆಲನ ಸಮಾಧಿ ಬಗ್ಗೆ ಆಕ್ಸ್ಲಿ ಇಲ್ಲಿ ಮೆನ್ಷನ್ ಮಾಡಿದಾನೆ ಅಂತ. ಅದಕ್ಕೆ ಇವರಿಬ್ರು ಅಲ್ಲಿಂದ ರಾಜನಾಗಿದ್ದಂತ ಒರೆಲಾ ಸಮಾಧಿ ಹತ್ರ ಬಂದು ತಲುಪ್ತಾರೆ. ಇವರಿಬ್ರು ಸಮಾಧಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಇವರನ್ನ ಬಿಟ್ಟು ಒಂದಷ್ಟು ಜನ ಇದ್ದಾರೆ ಅಂತ. ಆದ್ರೆ ಅದು ಇವರಿಬ್ರಿಗೂ ಗೊತ್ತಾಗದೆ ಮುಂದೆ ಸಾಕ್ತಿರ್ಬೇಕಾದ್ರೆ ಆ ಜನರು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ವಿಷ ತುಂಬಿರುವಂತ ಬಾಣಗಳನ್ನ ಹೊಡಿತಿರ್ತಾರೆ. ಆಗ ಇಂಡಿ ಆ ಜನರ ಜೊತೆ ಫೈಟ್ ಮಾಡಿ ಅವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಇಲ್ಲಿಂದ ಓಡಿಸ್ಬಿಡ್ತಾನೆ. ನಂತರ ಇವರಿಬ್ರು ಅಲ್ಲಿಂದ ಬಂದು ಸಮಾಧಿಯ ಒಳಗಡೆ ಹೋಗೋದಕ್ಕೆ ನೋಡ್ತಾರೆ. ಆದ್ರೆ ಒಳಗಡೆ ಹೋಗೋದಕ್ಕೆ ಇವ್ರಿಗೆ ಯಾವುದೇ ತರದ ದಾರಿ ಕಾಣಿಸೋದಿಲ್ಲ. ಹೀಗೆ ಇಂಡಿ ಯಾವ್ದಾದ್ರು ದಾರಿ ಸಿಗುತ್ತಾ ಅಂತ ಹುಡುಕಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನಿಗೊಂದು ದಾರ ಕಾಣಿಸುತ್ತೆ. ಆ ದಾರನ ಇವನು ಎಳಿತಿದ್ದಂಗೆನೆ ಹಿಂದೆನೆ ಒಂದು ಡೋರ್ ಓಪನ್ ಆಗುತ್ತೆ. ಸರಿ ಅಂತ ವಿಲಿಯಮ್ಸ್ ಕೂಡ ಅದ್ರೊಳಗಡೆ ಹೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಒಂದು ಚೇಳು ಕಚ್ಬಿಡುತ್ತೆ. ಆಗ ಇಂಡಿ ಇವನಿಗೆ ಹೇಳ್ತಾನೆ, ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಿನಗೆ ಕಚ್ಚಿರೋದು ದೊಡ್ಡ ಚೇಳು. ಚೇಳುಗಳು ಎಷ್ಟು ದೊಡ್ಡದಾಗಿರ್ತಾವೋ ಅದರಲ್ಲಿ ವಿಷನು ಕೂಡ ಅಷ್ಟೇ ಕಮ್ಮಿ ಇರುತ್ತೆ ಅಂತ. ಸರಿ ಅಂತ ಇವರು ಸಾಕ್ತಿರ್ಬೇಕಾದ್ರೆ ಇವರು ಹೋಗ್ತಿರುವಂತ ದಾರಿಲಿ ತುಂಬಾನೇ ಅಸ್ಥಿ ಪಂಜರಗಳೆಲ್ಲ ಇರ್ತವೆ. ಅದನ್ನೆಲ್ಲ ದಾಟಿ ಇವರು ಬಂದಾಗ ನೋಡ್ತಾರೆ ಮುಂದೆ ಹೋಗೋದಕ್ಕೆ ಯಾವುದೇ ತರದ ದಾರಿ ಇಲ್ಲ. ಅದಕ್ಕೆ ಇಂಡಿ ನಾನು ಅದನ್ನ ಚೆಕ್ ಮಾಡ್ಬೇಕು ಅಂತ ತೆವಳುತ್ತಾ ಮುಂದೆ ಬಂದಾಗ ಇವನ ತೂಕ ಮುಂದೆ ಬೆಳೆತಿದ್ದಂಗೆನೆ ಹಿಂದೆ ಇರುವಂತ ದಾರಿ ಕ್ಲೋಸ್ ಆಗಿ ಮುಂದೆ ಇರುವಂತ ದಾರಿ ಓಪನ್ ಆಗುತ್ತೆ. ಅದಕ್ಕೆ ಇವನು ಮತ್ತೆ ಹಿಂದೆ ಬಂದು ವಿಲಿಯಮ್ಸ್ ನ ಕರ್ಕೊಂಡು ಮುಂದೆ ಬರ್ತಾನೆ. ಮುಂದೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ಮಮ್ಮಿ ರೂಪದಲ್ಲಿರುವಂತ ತುಂಬಾ ಡೆಡ್ ಬಾಡಿಗಳೆಲ್ಲ ಇರ್ತವೆ. ಅಷ್ಟೇ ಅಲ್ಲದೆ ಈ ಜಾಗಕ್ಕೆ ಯಾರೋ ಬಂದಿದ್ರು ಅನ್ನೋ ಒಂದು ಸಾಕ್ಷಿ ಕೂಡ ಇವರಿಗೆ ಸಿಗುತ್ತೆ. ನಂತರ ಇವರಿಬ್ರು ಒಂದು ಡೆಡ್ ಬಾಡಿನ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಇರುವಂತ ಡೆಡ್ ಬಾಡಿ ತುಂಬಾನೇ ಕ್ಲೀನ್ ಆಗಿರುತ್ತೆ. ಆದ್ರೆ ಯಾವಾಗ ಆಕ್ಸಿಜನ್ ಒಳಗಡೆ ಹೋಗುತ್ತೋ ತುಂಬಾ ಭಯಂಕರವಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ನಂತರ ಪಕ್ಕದಲ್ಲಿ ನೋಡಿದ್ರೆ ಓಪನ್ ಮಾಡಿರುವಂತ ಒಂದು ಡೆಡ್ ಬಾಡಿ ಇರುತ್ತೆ. ಅದಕ್ಕೆ ಇವರು ಅದ್ರ ಹತ್ರ ಬಂದು ನೋಡ್ದಾಗ್ಲೇ ಗೊತ್ತಾಗೋದು ಇದು ರಾಜ ಆಗಿದ್ದಂತ ಅವರೆಲ್ಲ ಡೆಡ್ ಬಾಡಿ ಅಂತ. ಇವರಿಬ್ರಿಗಂತೂ ಏನು ಅರ್ಥ ಆಗೋದಿಲ್ಲ ಆಕ್ಸ್ಲಿ ಯಾಕೆ ಜೈಲ್ ನಲ್ಲಿ ಈ ಜಾಗದ ಬಗ್ಗೆ ಮೆನ್ಷನ್ ಮಾಡಿದ್ದ ಅಂತ. ಅದೇ ಸಮಯಕ್ಕೆ ಅಲ್ಲಿದ್ದಂತ ಕಾಯಿನ್ ಗಳೆಲ್ಲ ಡೆಡ್ ಬಾಡಿ ಕಡೆಗೆ ಅಟ್ರಾಕ್ಟ್ ಆಗ್ಬಿಡ್ತವೆ. ಅದಕ್ಕೆ ಅಲ್ಲಿ ಏನಿರ್ಬೋದು ಅಂತ ಡೆಡ್ ಬಾಡಿನ ತೆಗೆದು ನೋಡಿದ್ರೆ ಅಲ್ಲಿ ಆಕ್ಸ್ಲಿಗೆ ಸಿಕ್ಕಿದ್ದಂತ ಕ್ರಿಸ್ಟಲ್ ಸ್ಕಲ್ ಇರುತ್ತೆ. ಇದು ನೋಡೋದಕ್ಕೆ ಗ್ಲಾಸ್ ತರ ಇದ್ರೂ ಕೂಡ ಇದ್ರೊಳಗಡೆ ತುಂಬಾನೇ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದು ಯಾವ ತರ ವಸ್ತು ಇರ್ಬೋದು ಅಂತಾನು ಕೂಡ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಹೇಳ್ಬೇಕು ಅಂತಂದ್ರೆ ಈ ತಲೆ ಬುರುಡೆ ಬೇರೆ ಯಾವ್ದು ಅಲ್ಲ, ಎಲ್ಡೋರಾಡೋದಲ್ಲಿದ್ದಂತ ಒಂದು ದೇವರ ತಲೆನ ಕದ್ದಿದ್ರಲ್ಲ ಅದೇ ದೇವರ ತಲೆ ಬುರುಡೆ ಇದು. ಇದನ್ನು ನೋಡ್ತಿದ್ದಂಗೆ ಇವರ ತಲೆಗೆ ಮೊದ್ಲು ಬರೋದೆ ಎಲ್ಡೋರಾಡೋ ಇಂದ ಇದನ್ನ ಯಾರು ಕತ್ಕೊಂಡ್ ಬಂದ್ರು ಅಂತ. ಆದ್ರೆ ಎಷ್ಟೇ ಯೋಚನೆ ಮಾಡಿದ್ರು ಎಷ್ಟೇ ಗೆಸ್ ಮಾಡಿದ್ರು ಈ ತಲೆ ಬುರುಡೆನ ಯಾರು ಕತ್ಕೊಂಡ್ ಬಂದಿದ್ದಾರೆ ಅನ್ನೋದು ಮಾತ್ರ ಇವರಿಗೆ ಅರ್ಥ ಆಗೋದಿಲ್ಲ. ಮತ್ತೊಂದು ಡೌಟ್ ಏನು ಅಂತಂದ್ರೆ ಆಕ್ಸ್ಲಿಗೆ ಸಿಕ್ಕಿದಂತ ಈ ಕ್ರಿಸ್ಟಲ್ ಸ್ಕಲ್ ನ ಅವನು ಮತ್ತೆ ಇಲ್ಲೇ ಯಾಕೆ ಬಿಟ್ಟೋದ ಅಂತ. ಸರಿ ಅಂತ ಹೇಳಿ ಇವರಿಬ್ರು ಅದನ್ನ ತಗೊಂಡು ಹೊರಗಡೆ ಬರ್ತಿದ್ದಂಗೆನೆ ಇರಿನ ಕಡೆಯ ಸೋಲ್ಜರ್ಸ್ ಗಳು ಇವರನ್ನ ಸುತ್ತುವರೆದು ಬಿಡ್ತಾರೆ. ಹಾಗೆ ಅವರ ಜೊತೆ ಇಲ್ಲಿಗೆ ಮ್ಯಾಕ್ ಕೂಡ ಬರ್ತಾನೆ. ನಂತರ ಇವರಿಬ್ರನ್ನ ಅಲ್ಲಿಂದ ಅಮೆಜಾನ್ ನ ಕಾಡಿಗೆ ಕರ್ಕೊಂಡ್ ಬರ್ತಾರೆ. ಯಾಕೆಂತಂದ್ರೆ ಇತಿಹಾಸದ ಪ್ರಕಾರ ಈ ಎಲ್ಡೋರಾಡೋ ಇರೋದು ಇದೇ ಅಮೆಜಾನ್ ನ ಕಾಡಿನಲ್ಲಿ. ಅದೇ ಸಮಯಕ್ಕೆ ಇಂಡಿನ ಕಟ್ಟಾಕಿರುವಂತ ಜಾಗಕ್ಕೆ ಮ್ಯಾಕ್ ಬಂದು ಹೇಳ್ತಿರ್ತಾನೆ, ನಿನ್ಗೂ ಕೂಡ ಗೊತ್ತೇ ಇದೆ ಎಲ್ಡೋರಾಡೋದಲ್ಲಿ ಎಲ್ಲಿ ನೋಡಿದ್ರು ಬರೀ ಚಿನ್ನನೇ ಇದೆಯಂತೆ. ನಾವಿಬ್ರು ಹೇಗಾದ್ರೂ ಮಾಡಿ ಜನರ ಜೊತೆ ಎಲ್ಡೋರಾಡೋಗೆ ಹೋಗಿ ತಲುಪಿದ್ರೆ ಅಲ್ಲಿರುವಂತ ಚಿನ್ನಗಳನ್ನ ತಗೊಂಡು ನಾವು ತುಂಬಾ ದೊಡ್ಡ ಶ್ರೀಮಂತರಾಗ್ಬೋದು ಅಂತ. ಆದ್ರೆ ಏನೇ ಮಾಡಿದ್ರು ಇಂಡಿ ಮಾತ್ರ ಇವನು ಈ ಕೆಲಸಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಇರಿನೇ ಇಲ್ಲಿಗೆ ಬರ್ತಿರೋದನ್ನ ನೋಡಿ ಸಡನ್ ಆಗಿ ಟಾಪಿಕ್ ಅನ್ನ ಚೇಂಜ್ ಮಾಡಿ ಹೇಳ್ತಿರ್ತಾನೆ, ಏನೇ ಆದ್ರೂ ಪರವಾಗಿಲ್ಲ ನೀನು ಬರೀ ಇರಿನಾಗೆ ಮಾತ್ರ ಸಹಾಯ ಮಾಡ್ಬೇಕು ಅಂತ. ನಂತರ ಇರಿನೇ ಇವನಿಗೆ ಹೇಳ್ತಾ ಹೋಗ್ತಾಳೆ, ನಿನ್ಗೆ ಸಿಕ್ಕಿರುವಂತ ಕ್ರಿಸ್ಟಲ್ ಸ್ಕಲ್ ಬೇರೆ ಏನು ಅಲ್ಲ, ಒಂದು ಏಲಿಯನ್ನ ತಲೆಬುರುಡೆ ಅಂತ. ಆದ್ರೆ ಇಂಡಿ ಮಾತ್ರ ಇವಳ ಮಾತಿನ ಮೇಲೆ ನಂಬಿಕೆ ಇಡೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರಿಂದ ಇವರೆಲ್ಲರೂ ಸೇರಿ ಮೂವಿಯ ಮೊದಲಲ್ಲಿ ಒಂದು ಬಾಕ್ಸ್ ಅನ್ನ ಹುಡುಕುದ್ರಲ್ಲ, ಆ ಬಾಕ್ಸ್ ಅಲ್ಲಿ ಇದ್ದಂತ ಏಲಿಯನ್ನ ಡೆಡ್ ಬಾಡಿನ ಇವನಿಗೆ ತೋರಿಸಿ ಪ್ರೂವ್ ಮಾಡ್ತಾಳೆ ಇದೇ ತರದ ಏಲಿಯನ್ನ ತಲೆಬುರುಡೆ ಅದು ಅಂತ. ನೀವೆಲ್ಲರೂ ಅನ್ಕೊಂಡಿರೋ ರೀತಿ ಎಲ್ಡೋರಾಡೋದಲ್ಲಿ ಬರೀ ಚಿನ್ನ ಮಾತ್ರ ಇಲ್ಲ, ಅದ್ರ ಜೊತೆ ಆ ಜಾಗದಲ್ಲಿ ಏಲಿಯನ್ಸ್ ಗಳ ಅಡ್ವಾನ್ಸ್ ಟೆಕ್ನಾಲಜಿನೂ ಕೂಡ ಇದೆ. ಆ ಟೆಕ್ನಾಲಜಿ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ. ಆದ್ರಿಂದ ಈಗ ನಿನಗೆ ಬೇರೆ ದಾರಿ ಇಲ್ಲ, ನಾವೇನ್ ಹೇಳ್ತೀವೋ ಅದನ್ನ ನೀನು ಕೇಳಲೇಬೇಕು ಅಂತ ಹೇಳಿ ಇಂಡಿಯಾ ಫ್ರೆಂಡ್ ಆಗಿರೋಂತ ಆಕ್ಸ್ಲಿನ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ. ಆಕ್ಸ್ಲಿ ಅಂತ ಒಬ್ಬ ಹುಚ್ಚಂತರ ಆಡ್ತಿರ್ತಾನೆ. ಇವನ ಸುತ್ತಮುತ್ತ ಏನ್ ನಡೀತಿದೆ ಅಂತಾನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಇಂಡಿಯಾನ ಜೋನ್ಸ್ ಯಾರು ಅಂತಾನು ಕೂಡ ಇವನಿಗೆ ನೆನಪಿರೋದಿಲ್ಲ. ಇವನಿಗೆ ಏನಾಗಿದೆ ಅಂತ ಕೇಳಿದಾಗ ಇವರು ಕೂಡ ಹೇಳ್ತಾರೆ, ಆಕ್ಸ್ಲಿ ಆ ಏಲಿಯನ್ನ ಕ್ರಿಸ್ಟಲ್ ಸ್ಕಲ್ ನ ಕಣ್ಣಿನ ಒಳಗಡೆ ನೋಡಿ ಎಲ್ಡೋರಾಡೋಗೆ ಹೇಗೆ ಹೋಗ್ಬೇಕು ಅಂತ ದಾರಿನ ಕಂಡಿಡ್ಕೊಂಡು ಈಗಾಗ್ಲೇ ಅಲ್ಲಿಗೆ ಹೋಗಿ ಬಂದಿದ್ದಾನೆ. ಆದ್ರೆ ಆ ಕ್ರಿಸ್ಟಲ್ ಸ್ಕಲ್ ನ ಕಣ್ಣಿನ ಒಳಗಡೆ
ಹೆಚ್ಚು ಹೊತ್ತು ನೋಡಿದ್ರಿಂದ ಅವನು ಹುಚ್ಚನ್ ರೀತಿ ಆಗೋಗಿದ್ದಾನೆ ಅಂತ. ನಂತರ ಇವರು ಇಂಡಿನ ರೆಡಿ ಮಾಡ್ಕೋತಿರ್ತಾರೆ. ಯಾಕೆಂತಂದ್ರೆ ಇವನ ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿದೆ. ಆದ್ರಿಂದ ಕ್ರಿಸ್ಟಲ್ ಸ್ಕಲ್ ನ ಕಣ್ಣಿನ ಒಳಗಡೆ ಇವನನ್ನ ನೋಡೋ ರೀತಿ ಮಾಡಿ ಎಲ್ಡೋರಾಡಗೆ ಹೇಗೆ ಹೋಗ್ಬೇಕು ಅನ್ನೋ ದಾರಿನ ಕಂಡಿಡ್ಕೋಬೇಕು ಅಂತ ಇವರು ಅನ್ಕೊಂಡಿರ್ತಾರೆ. ಆದ್ರಿಂದ ಇವನ ಕ್ರಿಸ್ಟಲ್ ಸ್ಕಲ್ ನ ಮುಂದೆ ಇಡ್ತಾರೆ. ಇನ್ನೇನ್ ಮಾಡೋದು, ಈಗ ಬೇರೆ ದಾರಿ ಇಲ್ಲ ಅಂತ ಇವನು ಕೂಡ ಕ್ರಿಸ್ಟಲ್ ಸ್ಕಲ್ ನ ಕಣ್ಣಿನ ಒಳಗಡೆ ನೋಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ನೋಡ್ತಿದ್ದಂಗೆ ಇವನಿಗೆ ವಿಚಿತ್ರವಾಗಿರುವಂತ ಅನುಭವಗಳೆಲ್ಲ ಆಗೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲದೆ ಇಂಡಿಯಾ ಹಾಗೆ ಈಗಾಗಲೇ ಕ್ರಿಸ್ಟಲ್ ಸ್ಕಲ್ ನ ಕಣ್ಣಿನ ಒಳಗಡೆ ನೋಡಿರುವಂತ ಆಕ್ಸ್ಲಿ ಬ್ರೈನ್ ಕನೆಕ್ಟ್ ಆಗೋಗುತ್ತೆ. ಆದ್ರೆ ಇಂಡಿಗೆ ಆ ಕ್ರಿಸ್ಟಲ್ ಸ್ಕಲ್ ಪವರ್ ನ ತಡ್ಕೊಳಕ್ಕಾಗದೆ ಸಾಯುವಂತ ಸ್ಥಿತಿಗೆ ಬಂದು ತಲುಪಿಡ್ತಾನೆ. ಆದ್ರಿಂದ ಇವನು ಇದ್ರೆ ಮಾತ್ರ ನಾವು ಎಲ್ಡೋರಾಡಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಇವರು ಇಂಡಿನ ಕಾಪಾಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಆಕ್ಸ್ಲಿಗೆ ಇಂಡಿಯಾನಾ ಜೋನ್ಸ್ ಯಾರು ಅಂತ ನೆನಪು ಬಂದ್ಬಿಡುತ್ತೆ. ನಂತರ ಇವನನ್ನ ಹೊರಗಡೆ ಕರ್ಕೊಂಡ್ ಬಂದಾಗ ಇಲ್ಲೇ ವಿಲಿಯಮ್ಸ್ ಕೂಡ ಇರ್ತಾನೆ. ಇದಾದ್ಮೇಲೆ ವಿಲಿಯಮ್ಸ್ ನ ತಾಯಿ ಆಗಿರುವಂತ ಮ್ಯಾರಿಯೋನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವಳನ್ನ ನೋಡಿ ಇಂಡಿಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಮ್ಯಾರಿಯೋನ್ ಬೇರೆ ಯಾರು ಅಲ್ಲ, ಇಂಡಿಯ ಎಕ್ಸ್ ವೈಫ್. ವಿಲಿಯಮ್ಸ್ ಇವನ ತಾಯಿಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇವನಿಗೆ ಅರ್ಥ ಆಗಿರೋದಿಲ್ಲ ಇವನ ಎಕ್ಸ್ ವೈಫ್ ಆಗಿರುವಂತ ಮ್ಯಾರಿಯೋನ್ನ ಬಗ್ಗೆ ಮಾತಾಡ್ತಿದ್ದ ಅಂತ. ಆದ್ರೆ ತುಂಬಾ ವರ್ಷಗಳ ಹಿಂದೆ ಇಂಡಿ ಮ್ಯಾರಿಯೋನ್ನ ಬಿಟ್ಟು ಹೋಗ್ತಿದ್ದಂಗೆನೆ ಮ್ಯಾರಿಯೋನ್ ಮತ್ತೊಂದು ಮದುವೆನ ಆಗೋಗಿರ್ತಾಳೆ. ನಂತರ ಮ್ಯಾರಿಯೋನ್ಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಇಂಡಿಗೆ ಹೆದರಿಸ್ತಾರೆ. ಎಲ್ಡೋರಾಡೋಗೆ ಹೋಗೋದಕ್ಕೆ ನೀನ್ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಇವಳನ್ನ ಸಾಯಿಸ್ಬಿಡ್ತೀವಿ ಅಂತ. ಅದಕ್ಕೆ ಇವನು ಕೂಡ ಹೆದರ್ಕೊಂಡು ಸರಿ ಅಂತ ಅಲ್ಲಿಂದ ಆಕ್ಸ್ಲಿ ಹತ್ರ ಬಂದು ಕೇಳ್ತಾನೆ, ನೀನು ಎಲ್ಡೋರಾಡೋಗೆ ಹೋಗಿದ್ದಲ್ಲ, ಹೇಗೆ ಹೋಗಿದ್ದೆ ದಾರಿನೇ ಹೇಳು, ಇಲ್ಲಾಂದ್ರೆ ಇವರು ಮ್ಯಾರಿಯೋನ್ನ ಸಾಯಿಸ್ಬಿಡ್ತಾರೆ ಅಂತ. ಆಕ್ಸ್ಲಿನೂ ಕೂಡ ದಾರಿನ ತುಂಬಾ ಕಷ್ಟವಾಗಿರುವಂತ ಒಗಟಿನ ರೂಪದಲ್ಲಿ ಹೇಳ್ತಿರ್ತಾನೆ. ಫೋರ್ಸ್ ಮಾಡಿ ಕೇಳೋಣ ಅಂತಂದ್ರೆ ಇವನ ಮಾನಸಿಕ ಸ್ಥಿತಿ ಬೇರೆ ಸರಿ ಇಲ್ಲ. ಆಗ ಇಂಡಿ ಗಮನಿಸ್ತಾನೆ ಆಕ್ಸ್ಲಿಯ ಕೈ ಏನನ್ನೋ ಬರೆಯೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಆದ್ರಿಂದ ಬುಕ್ಕು ಹಾಗೆ ಪೆನ್ ಅನ್ನ ಕೊಟ್ಟಾಗ ತುಂಬಾ ವಿಚಿತ್ರವಾಗಿರುವಂತ ಚಿತ್ರಗಳನ್ನ ಬಿಡಿಸಿ ಕೊಡ್ತಾನೆ. ಅದೇ ಸಮಯಕ್ಕೆ ವಿಲಿಯಮ್ಸ್ಗೆ ಆಕ್ಸ್ಲಿಯ ಸ್ಥಿತಿನ ನೋಡಿ ತುಂಬಾನೇ ಬೇಜಾರಾಗೋಗುತ್ತೆ. ಯಾಕೆಂತಂದ್ರೆ ಇವನು ಚಿಕ್ಕ ವಯಸ್ಸಿಂದಾನೇ ಇವರ ಜೊತೆನೆ ಬೆಳೆದಿದ್ದು. ಈ ಕಡೆ ಇಂಡಿ ಆಕ್ಸ್ಲಿ ಬಿಡಿಸಿರುವಂತ ಚಿತ್ರನ ಡಿಕೋಡ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಎಷ್ಟೇ ಕಷ್ಟಪಟ್ಟು ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆಕ್ಸ್ಲಿ ಏನ್ ಬರ್ದಿದ್ದಾನೆ ಅಂತ ಇವನಿಗೆ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಹೀಗೆ ಇವರೆಲ್ಲರೂ ಡಿಕೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ವಿಲಿಯಮ್ಸ್ಗೆ ತುಂಬಾನೇ ಕೋಪ ಬಂದು ಇವರ ಮೇಲೆ ಅಟ್ಯಾಕ್ ಮಾಡಿ ಇಂಡಿನೂ ಕೂಡ ಕರ್ಕೊಂಡು ಇವ್ರು 4 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಂಡಿ ಹಾಗೆ ಮ್ಯಾರಿಯೋನ್ ತುಂಬಾ ಮರಳಿರುವಂತ ಜಾಕೆ ಸಿಗಾಕೊಂಡು ನಿಧಾನವಾಗಿ ಕೆಳಗಡೆ ಹೋಗ್ತಿರ್ತಾರೆ. ಆದ್ರಿಂದ ಹಗ್ಗದ ರೀತಿಯ ವಸ್ತುನ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ವಿಲಿಯಮ್ಸ್ ಹೋಗ್ತಾನೆ. ಹಾಗೆ ಇಂಡಿ ಆಕ್ಸ್ಲಿನ ಯಾರಾದ್ರೂ ಹೆಲ್ಪ್ ಸಿಕ್ಕಿದ್ರೆ ಕರ್ಕೊಂಡ್ ಬಾ ಅಂತ ಕಳಿಸ್ತಾನೆ. ಅದೇ ಸಮಯಕ್ಕೆ ಮ್ಯಾರಿಯನ್ ಕೂಡ ಒಂದು ವಿಷಯನ ಇಂಡಿಗೆ ಹೇಳ್ತಾಳೆ. ವಿಲಿಯಮ್ಸ್ ನ ನಿಜವಾದ ಹೆಸರು ಹೆನ್ರಿ ಜೂನಿಯರ್, ಅವನು ನಿನ್ನ ಮಗ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂಡಿಯಾನಾ ಜೋನ್ಸ್ ನಿಜವಾದ ಹೆಸರು ಕೂಡ ಹೆನ್ರಿ ಜೂನಿಯರ್ ಅಂತ. ಅದೇ ಸಮಯಕ್ಕೆ ವಿಲಿಯಂ ಒಂದು ವಸ್ತುನ ತಗೊಂಡ್ ಬಂದು ಇವನ ತಾಯಿನ ಮೇಲಕ್ಕೆ ಕರ್ಕೋತಾನೆ. ಇದಾದ್ಮೇಲೆ ಆ ವಸ್ತುನ ಇಂಡಿ ಕಡೆಗೆ ಎಷ್ಟಾಗ್ಲೇ ನಮ್ಗೆ ಗೊತ್ತಾಗೋದು ಇದೊಂದು ಹಾವು ಅಂತ. ಆದ್ರೆ ಈ ಹಾವು ವಿಷಕಾರಿ ಅಲ್ಲ. ಹೇಗೋ ಮಾಡಿ ಇವನು ಇಂಡಿಯಾನಾ ಜೋನ್ಸ್ ನು ಕೂಡ ಮೇಲಕ್ಕೆ ಎಳ್ಕೊ ಬರ್ತಾನೆ. ಈಗ ಇಂಡಿಗೆ ವಿಲಿಯಮ್ಸ್ ಇವನ ಮಗ ಅಂತ ಗೊತ್ತಾಗಿ ತುಂಬಾನೇ ಸಂತೋಷ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಆಗ್ಲೇ ಇಂಡಿ ಆಕ್ಸ್ಲಿನ ಯಾರಾದ್ರೂ ಹೆಲ್ಪ್ ಸಿಕ್ಕಿದ್ರೆ ಕರ್ಕೊಂಡ್ ಬಾ ಅಂತ ಕಳ್ಸಿದ್ನಲ್ಲ, ಇವನ್ ನೋಡಿದ್ರೆ ಇರೀನಾ ಹಾಗೆ ಅವಳ ಕಡೆಯ ಜನರನ್ನ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ನಂತರ ಇರೀನಾ ಕಡೆಯ ಜನರು ಅಮೆಜಾನ್ ನ ಕಾರ್ಡ್ ನಲ್ಲಿ ಎಲ್ಡೋರಾಡೋನ ಹುಡ್ಕೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯಕ್ಕೆ ವಿಲಿಯಂಗೂ ಕೂಡ ಗೊತ್ತಾಗುತ್ತೆ ಇಂಡಿಯಾನಾ ಜೋನ್ಸ್ ಇವನ ತಂದೆ ಅಂತ. ಆದ್ರೆ ಇಷ್ಟ ದಿನ ಇವನು ಅನ್ಕೊಂಡಿದ್ದ ಮ್ಯಾರಿಯೋನ್ 2ನೇ ಮದ್ವೆ ಆಗಿದ್ಲಲ್ಲ ಕಾಲಿನ್ ಅನ್ನೋ ಒಬ್ಬ ವ್ಯಕ್ತಿನ, ಆ ಕಾಲಿನ್ ನನ್ನ ತಂದೆ ಅಂತ. ಈ ವಿಷಯ ಇವನಿಗೆ ಗೊತ್ತಾದ್ಮೇಲಂತೂ ತುಂಬಾನೇ ಶಾಕ್ ಆಗೋಗಿರುತ್ತೆ. ಹೇಳ್ಬೇಕು ಅಂತಂದ್ರೆ ಇಂಡಿ ಮ್ಯಾರಿಯೋನ್ ನ ಮದ್ವೆ ಆಗಿ ಒಂದೇ ಒಂದು ವಾರಕ್ಕೆ ಬಿಟ್ಟು ಹೊಟ್ಟೋಗಿರ್ತಾನೆ. ಹೀಗೆ ಇವ್ರು 3 ಜನ ಜಗಳ ಆಡ್ತಿರೋದನ್ನ ಕೇಳೋದಕ್ಕಾಗದೆ ಅಲ್ಲೇ ಇದ್ದಂತ ಒಬ್ಬ ಸೋಲ್ಜರ್ ಇವರ ಬಾಯನ್ನ ಕಟ್ಟ ಹಾಕೋದಕ್ಕೆ ಅಂತ ಬಂದಾಗ ಅವನಿಗೆ ಒಂದು ಪಂಚನ ಮಾಡಿ ಪ್ರಜ್ಞೆ ತಪ್ಪಿಸಿ ಇವರೆಲ್ಲರೂ ಫ್ರೀ ಆಗ್ತಾರೆ. ಆಗ್ಲೇ ನಮ್ಗೆ ಗೊತ್ತಾಗುತ್ತೆ ಈಗ್ಲೂ ಕೂಡ ಇಂಡಿ ಹಾಗೆ ಮ್ಯಾರಿಯೋನ್ ನ ಮನ್ಸಲ್ಲಿ ಇಬ್ರು ಕೂಡ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದಾರೆ ಅಂತ. ನಂತರ ಇವರು ಡ್ರೈವರ್ಗೂ ಕೂಡ ಹೊಡೆದು ಟ್ರಕ್ ಅನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಮುಂದೆ ಹೋಗ್ತಿರುವಂತ ಇರೀನಾ ಕಡೆಯ ಒಂದು ವೆಹಿಕಲ್ ನು ಕೂಡ ಬ್ಲಾಸ್ಟ್ ಮಾಡ್ತಾರೆ. ಆಗ ಇರೀನಾ ಇಂಡಿಯಾನಾ ಜೋನ್ಸ್ ಬರ್ತಿರೋದನ್ನ ನೋಡಿ ಸ್ಕಲ್ ನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾಳೆ. ಆದ್ರೂ ಕೂಡ ಇಂಡಿ ಬಿಡೋದಿಲ್ಲ. ಕ್ರಿಸ್ಟಲ್ ಸ್ಕಲ್ ಹಾಗೆ ಆಕ್ಸ್ಲಿನ ಕರ್ಕೊಂಡು ಹೋಗ್ತಿರುವಂತ ಕಾರಿನ ಮೇಲೆ ಅಟ್ಯಾಕ್ ಮಾಡಿ ಅದರಲ್ಲಿರುವಂತ ಸೋಲ್ಜರ್ಸ್ ಗಳಿಗೆಲ್ಲ ಹೊಡೆದು ಕಾರನ್ನ ತನ್ನ ಕಂಟ್ರೋಲ್ಗೆ ತಗೋತಾನೆ. ಹಾಗೆ ಮ್ಯಾಕ್ಗೆ ಹೊಡಿತಿರ್ತಾನೆ. ಆಗ ಮ್ಯಾಕ್ ಕೂಡ ಹೇಳ್ತಾನೆ ನಾನು CIA ಸೀಕ್ರೆಟ್ ಏಜೆಂಟ್ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಇರೀನಾ ಬಂದು ಕ್ರಿಸ್ಟಲ್ ಸ್ಕಲ್ ಇರುವಂತ ಬ್ಯಾಗ್ ಅನ್ನ ಎತ್ಕೊಂಡು ಓಡೋಗ್ತಿರ್ತಾಳೆ. ಆದ್ರಿಂದ ಬ್ಯಾಗ್ ಅನ್ನ ಕಿತ್ಕೊಳ್ಬೇಕು ಅಂತ ವಿಲಿಯಮ್ಸ್ ಕೂಡ ಇವಳ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೂ ಕೂಡ ಇವಳು ವಿಲಿಯಂ ನ ಸೋಲ್ಸಿ ಅಲ್ಲಿಂದ ಹೊಟ್ಟೋಗ್ತಾಳೆ. ಹೀಗೆ ಇವನು ಕಾರ್ನ ಮೇಲೆ ನಿಂತಿರ್ಬೇಕಾದ್ರೆ ಬೇರ್ನ ಸಹಾಯದಿಂದ ಮೇಲೆ ಬಂದ್ಬಿಡ್ತಾನೆ. ಆಗ ಮೇಲೆ ಇವನಿಗೆ ತುಂಬಾ ಕೋತಿಗಳೆಲ್ಲ ಕಾಣಿಸ್ತವೆ. ಈ ಕಡೆ ಇರೀನಾ ಇಂಡಿ ಹಾಗೆ ಇವನ ಫ್ರೆಂಡ್ಸ್ ಗಳಿರುವಂತ ಕಾರ್ನ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ತಾಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾಳೆ. ಅದೇ ಸಮಯಕ್ಕೆ ವಿಲಿಯಮ್ಸ್ ಕೂಡ ತುಂಬಾ ಕಷ್ಟಪಟ್ಟು ಕೋತಿಗಳನ್ನ ಕರ್ಕೊಂಡು ಬಂದು ಇರೀನಾ ಕಾರಿನ ಮೇಲೆ ಅಟ್ಯಾಕ್ ಮಾಡಿಸಿ ಕ್ರಿಸ್ಟಲ್ ಸ್ಕಲ್ ಇರುವಂತ ಬ್ಯಾಗ್ ಅನ್ನ ತಗೊಂಡು ಇಂಡಿಯಾನಾ ಜೋನ್ಸ್ ನ ಕಾರಿನ ಒಳಗಡೆ ಬಂದ್ಬಿಡ್ತಾನೆ. ನಂತರ ಇವರು ಒಂದು ಜಾಗದಲ್ಲಿ ಬಂದು ಕಾರನ್ನೇನೋ ಸ್ಟಾಪ್ ಮಾಡ್ತಾರೆ. ಆದ್ರೆ ಇರೀನಾ ಇದ್ದಂತ ಕಾರ್ ಕೂಡ ಇಲ್ಲಿಗೆ ಬಂದು ಕ್ರಾಶ್ ಆಗೋಗುತ್ತೆ. ನಂತರ ಇವರೆಲ್ಲರಿಗೂ ಗನ್ ಪಾಯಿಂಟ್ ಅನ್ನ ಮಾಡಿದಾಗ ಅದೇ ಸಮಯಕ್ಕೆ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ತುಂಬಾ ದೊಡ್ಡ ದೊಡ್ಡ ಇರುವೆಗಳೆಲ್ಲ ಇದಾವೆ
ಅಂತ. ಈ ಇರುವೆಗಳೆಲ್ಲ ತುಂಬಾ ಡೇಂಜರಸ್ ಆಗಿರೋದ್ರಿಂದ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ. ಆಗ ಅಲ್ಲಿಗೆ ಜನರಲ್ ಆಗಿರುವಂತ ಆಂಟೋನಿ ಬಂದು ಇಂಡಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಇರಿನ ಸೋಲ್ಜರ್ಸ್ ಗಳು ಇಂಡಿ ಟೀಮ್ ನಲ್ಲಿರುವಂತ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಕ್ರಿಸ್ಟಲ್ಸ್ ಗಳನ್ನ ಹಿಡ್ಕೊಂಡಿರುವಂತ ಆಕ್ಸ್ಲಿ ಮೇಲೆ ಇರುವೆಗಳು ಅಟ್ಯಾಕ್ ಮಾಡ್ತಿಲ್ಲ ಅಂತ. ಈ ಕಡೆ ಇರಿನ ಇರುವೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಮರದ ಕೊಂಬೆನ ಹಿಡ್ಕೋತಾಳೆ. ಈ ಕಡೆ ಇಂಡಿನೂ ಕೂಡ ಆಂಟೋನಿಗೆ ಚೆನ್ನಾಗಿ ಹೊಡೆದು ಇರುವೆಗಳ ಮೇಲೆ ತಳ್ಬಿಡ್ತಾನೆ. ಆಗ ಇರುವೆಗಳು ಇವನನ್ನ ತುಂಬಾ ಭಯಂಕರವಾಗಿ ಸಾಯಿಸ್ಬಿಡ್ತವೆ. ನಂತರ ಸೋಲ್ಜರ್ಸ್ ಗಳು ಬಂದು ಇರಿನನ್ನ ಕಾಪಾಡ್ತಾರೆ. ಇದರಿಂದ ಮೊದಲು ಇವರೆಲ್ಲರೂ ಇರುವೆಗಳಿಂದ ತಪ್ಪಿಸ್ಕೊಂಡು ಕೆಳಗಡೆ ಹೋಗ್ಬೇಕು ಅಂತ ನೋಡ್ತಿರ್ಬೇಕಾದ್ರೆ ಮ್ಯಾರಿಯೋನ್ ಇವರ ಟೀಮ್ ನಲ್ಲಿರುವಂತ ಎಲ್ಲರನ್ನು ಕರ್ಕೊಂಡು ಬಂದು ಕಾರ್ನ ಸಮೇತ ಕೆಳಗಡೆ ಹಾರ್ಬಿಡ್ತಾಳೆ. ಆಗ ಈ ಕಾರು ಒಂದು ಮರದ ಮೇಲೆ ಬಿದ್ದು ಇವರೆಲ್ಲರೂ ತುಂಬಾ ಸೇಫ್ ಆಗಿ ಕೆಳಗಡೆ ನೀರಿಗೆ ಬಂದು ತಲುಪ್ತಾರೆ. ಇವರೆಲ್ಲರೂ ಸೇಫ್ ಆಗಿದ್ದನ್ನ ಇರಿನಾ ಕೂಡ ನೋಡ್ತಾಳೆ. ಈ ಕಡೆ ಆಕ್ಸ್ಲಿ ಹೇಳ್ತಾನೆ 3 ಸಲ ಮುಳುಗ್ಬೇಕು ಅಂತ. ಯಾವಾಗ ಇವರೆಲ್ಲರೂ ಸೇರಿ ಒಂದು ಜಲಪಾತದ ಒಳಗಡೆ ಬಿದ್ದು ತೇಲೋದಕ್ಕೆ ಶುರು ಮಾಡ್ತಾರೋ ಆಗ್ಲೇ ಅವರಿಗೆ ಗೊತ್ತಾಗೋದು ಆಕ್ಸ್ಲಿ ಹೇಳಿದ್ದು 3 ಜಲಪಾತದ ಒಳಗಡೆ ಮುಳುಗಿ ಹೋಗ್ಬೇಕು ಅಂತ. ಅದೇ ರೀತಿ ಇವರು 3 ಜಲಪಾತದ ಒಳಗಡೆ ಬಿದ್ದು ಅಲ್ಲಿಂದ ಮುಂದೆ ಬಂದು ತಲುಪ್ತಾರೆ. ಖುಷಿ ಪಡುವಂತ ವಿಷಯ ಏನು ಅಂತಂದ್ರೆ ಯಾರಿಗೂ ಯಾವುದೇ ತರದ ಹೆಚ್ಚು ಕಡಿಮೆ ಆಗಿರೋದಿಲ್ಲ. ನಂತರ ಮುಂದೆ ಇದ್ದಂತ ಒಂದು ಬೆಟ್ಟನ ನೋಡಿ ಆಕ್ಸ್ಲಿ ಹೇಳ್ತಾನೆ ಅಲ್ಲಿಗೆ ಹೋಗ್ಬೇಕು ಅಂತ. ಸರಿ ಅಂತ ಹೇಳಿ ಇವರು ಕೂಡ ಕ್ರಿಸ್ಟಲ್ಸ್ ಗಳನ್ನ ತಗೊಂಡು ಆ ಬೆಟ್ಟದಲ್ಲಿರುವಂತ ಗುಹೆ ಒಳಗಡೆ ಬಂದು ತಲುಪ್ತಾರೆ. ಈ ಗುಹೆಯ ಗೋಡೆಗಳ ಮೇಲೆ ಇವರಿಗೆ ಪೇಂಟಿಂಗ್ ಗಳು ಕಾಣಿಸ್ತವೆ. ಅದರಲ್ಲಿ ಒಂದು ಪೇಂಟಿಂಗ್ ಅಂತೂ ಕ್ರಿಸ್ಟಲ್ಸ್ ಕಲ್ ತರನೇ ಇರುತ್ತೆ. ಅಂದ್ರೆ ಇವರ ಸುತ್ತಮುತ್ತನೇ ಎಲ್ಡೋರಾಡೋ ಇದೆ ಅಂತ. ಹೀಗೆ ಇವರು ದಾರಿ ಸಿಕ್ತಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಈ ಜಾಗದಲ್ಲಿ ಒಂದು ಬುಡಕಟ್ಟು ಜನಾಂಗನು ಕೂಡ ವಾಸ ಮಾಡ್ತಿದೆ ಅಂತ. ಆ ಜನರೆಲ್ಲರೂ ಇಂಡಿಯಾ ಹಾಗೆ ಇವನ ಟೀಮ್ ನವರನ್ನ ಓಡಿಸ್ಕೊಂಡು ಎಲ್ಡೋರಾಡೋ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಜನರೆಲ್ಲರೂ ಇವರನ್ನ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಆಕ್ಸ್ಲಿ ಕ್ರಿಸ್ಟಲ್ಸ್ ಕಲ್ಲನ್ನ ತೋರಿಸಿ ಅವರೆಲ್ಲರನ್ನು ಹೆದರಿಸೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಇರಿನಾ ಕೂಡ ಒಂದು ಟ್ರ್ಯಾಕರ್ ಡಿವೈಸ್ ಅನ್ನ ಟ್ರ್ಯಾಕ್ ಮಾಡ್ಕೊಂಡು ಆ ಬೆಟ್ಟದ ಹತ್ರ ಬಂದು ತಲುಪ್ತಾಳೆ. ಅದೇ ಸಮಯಕ್ಕೆ ಇವರೆಲ್ಲರೂ ಆ ಬುಡಕಟ್ಟು ಜನರಿಂದ ತಪ್ಪಿಸ್ಕೊಂಡು ದೇವಸ್ಥಾನದ ರೀತಿ ಇರುವಂತ ಜಾಗದ ಟಾಪ್ ಗೆ ಬಂದು ತಲುಪ್ತಾರೆ. ಇಷ್ಟೊತ್ತಿಗೆ ಮ್ಯಾಕ್ ಅಂತೂ ತುಂಬಾನೇ ಡಿಸಪಾಯಿಂಟ್ ಆಗೋಗಿರ್ತಾನೆ. ಯಾಕೆಂತಂದ್ರೆ ಇತಿಹಾಸದ ಪ್ರಕಾರ ಈ ಎಲ್ಡರಾಡೋದಲ್ಲಿ ಎಲ್ಲಿ ನೋಡಿದ್ರು ಬರೀ ಚಿನ್ನನೆ ತುಂಬಿಕೊಂಡಿರುತ್ತೆ. ಹಾಗೆ ಇದನ್ನ ಸಿಟಿ ಆಫ್ ಗೋಲ್ಡ್ ಅಂತಾನು ಕೂಡ ಕರೀತಾರೆ. ಆದ್ರೆ ಈ ಜಾಗದಲ್ಲಿ ಬಂದು ನೋಡಿದ್ರೆ ಏನು ಕೂಡ ಇರೋದಿಲ್ಲ. ಆಕ್ಸ್ಲಿ ಜಾಕೆ ಇದಕ್ಕಿಂತ ಮುಂಚೆನೆ ಬಂದಿದ್ದಾನೆ. ಆದ್ರೆ ಇಲ್ಲಿಂದ ಒಳಗಡೆ ಹೋಗೋದು ಹೇಗೆ ಅಂತ ಇವನಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಇವನು ಒಳಗಡೆ ಹೋಗೋದು ಹೇಗೆ ಅಂತ ಕಂಡಿಡ್ಕೊಂಡಿರ್ತಾನೆ. ಅದಕ್ಕೆ ಎಲ್ರಿಗೂ ಹೇಳ್ತಾನೆ ಕಂಬದ ಸುತ್ತ ಇರುವಂತ ಸಣ್ಣ ಸಣ್ಣ ಕಲ್ಗಳನ್ನ ಹೊಡೆದಾಕಿ ಅಂತ. ಇವರು ಕೂಡ ಅವುಗಳನ್ನ ಹೊಡೆದಾಕ್ತಿದ್ದಂಗೆನೆ ಕಂಬದ ಒಳಗಡೆ ಇದ್ದಂತ ಮರಳೆಲ್ಲ ಹೊರಗಡೆ ಬಂದು ಆ ಕಂಬದ ಮೆಕಾನಿಸಮ್ ಆಕ್ಟಿವೇಟ್ ಆಗಿ ಒಂದು ಜಾಗ ಓಪನ್ ಆಗುತ್ತೆ. ಆದ್ರೆ ಅಷ್ಟೇ ವೇಗವಾಗಿ ಅಲ್ಲಿರುವಂತ ಮೆಟ್ಲುಗಳೆಲ್ಲ ಕ್ಲೋಸ್ ಆಗ್ತಿರ್ತವೆ. ಅದಕ್ಕೆ ಇವರು ತುಂಬಾ ಕಷ್ಟಪಟ್ಟು ಬೇಗ ಅಲ್ಲಿಂದ ಕೆಳಗಡೆ ಬಂದು ತಲುಪ್ತಾರೆ. ನಂತರ ಇವರು ಜಾಗ ಸಿಕ್ತಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಆ ಟ್ರ್ಯಾಕರ್ ಡಿವೈಸ್ ಗಳನ್ನ ಹಾಕ್ತಿರೋದು ಬೇರೆ ಯಾರು ಅಲ್ಲ, ಅದು ಮ್ಯಾಕ್ ಅಂತ. ಆ ಡಿವೈಸ್ ಗಳನ್ನ ಫಾಲೋ ಮಾಡ್ಕೊಂಡು ಬಂದು ಇರಿನಾ ಬುಡಕಟ್ಟು ಜನರನ್ನೆಲ್ಲರನ್ನು ಸಾಯಿಸ್ಬಿಟ್ಟಿರ್ತಾಳೆ. ಇವರೆಲ್ಲರೂ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಕಲಾಕೃತಿಗಳು ಹಾಗೆ ಶಿಲೆಗಳೆಲ್ಲ ಇರ್ತವೆ. ಇವ್ರೇನಾದ್ರೂ ಇವುಗಳನ್ನ ಮ್ಯೂಸಿಯಂಗೆ ಕೊಟ್ರೆ ಅಥವಾ ಯಾರಾದ್ರೂ ಶ್ರೀಮಂತ ವ್ಯಕ್ತಿಗೆ ಮಾರಿದ್ರೆ ಇವರು ಜೀವನದಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡಿರಬಾರ್ದು ಅಷ್ಟು ದುಡ್ಡು ಸಿಗುತ್ತೆ. ಯಾಕೆ ಅಂತಂದ್ರೆ ಈ ಪುರಾತನ ವಸ್ತುಗಳೇ ಅಷ್ಟು ಬೆಲೆ ಬಾಳ್ತವೆ. ನಂತರ ಆಕ್ಸ್ಲಿ ಕ್ರಿಸ್ಟಲ್ಸ್ ಗಳನ್ನ ತಗೊಂಡು ಒಂದು ಡೋರ್ ನ ಮುಂದೆ ಬರ್ತಾನೆ. ಆಗ ಈ ಸ್ಕಲ್ ನ ಒಳಗಡೆ ಗ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಇಂಡಿ ಆ ಸ್ಕಲ್ ನ ತಗೊಂಡು ಡೋರ್ ನ ಮುಂದೆ ತೋರಿಸಿದಾಗ ಡೋರ್ ಓಪನ್ ಆಗಿ ಒಳಗಡೆ ಹೋಗೋದಕ್ಕೆ ದಾರಿ ಕಾಣಿಸುತ್ತೆ. ಇವರು ಒಳಗಡೆ ಬಂದು ನೋಡ್ತಾರೆ. ಇವರ ಸುತ್ತ ಕ್ರಿಸ್ಟಲ್ ಸ್ಕಲ್ ತರನೇ ಇರುವಂತ 13 ಅಸ್ಥಿ ಪಂಜರಗಳು ಇರ್ತವೆ. ಅಷ್ಟೇ ಅಲ್ಲ ತಲೆಬುರುಡೆ ಮಿಸ್ ಆಗಿರುವಂತ ಒಂದು ಅಸ್ಥಿ ಪಂಜರನು ಕೂಡ ಇರುತ್ತೆ. ಅಂದ್ರೆ ಕ್ರಿಸ್ಟಲ್ ಸ್ಕಲ್ ಅನ್ನ ಇದೇ ಅಸ್ಥಿ ಪಂಜರದ ಮೇಲೆ ಇಡಬೇಕು ಅಂತ. ಅದೇ ಸಮಯಕ್ಕೆ ಮ್ಯಾಕ್ ಇವರ ಮೇಲೆ ಗನ್ ಪಾಯಿಂಟ್ ಅನ್ನ ಮಾಡ್ಬಿಡ್ತಾನೆ. ಹಾಗೆ ಇರಿನಾ ಕೂಡ ಬರ್ತಾಳೆ. ಇವಳಂತೂ ಇಲ್ಲಿರುವಂತ ಅಸ್ಥಿ ಪಂಜರಗಳನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗೋಗಿರ್ತಾಳೆ. ಹಾಗೆ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ನಂತರ ಇವಳು ಆಕ್ಸ್ಲಿಯಿಂದ ಕ್ರಿಸ್ಟಲ್ ಸ್ಕಲ್ ಅನ್ನ ತಗೊಂಡು ಆ ಅಸ್ಥಿ ಪಂಜರದ ಮೇಲೆ ಇಡ್ತಿದ್ದಂಗೆನೆ ಸ್ಟ್ರೈಟ್ ಆಗಿ ಕುತ್ಕೊಳ್ಳುತ್ತೆ. ಹಾಗೆ ಅಸ್ಥಿ ಪಂಜರ ಮಾತಾಡ್ತಿರೋದು ಆಕ್ಸ್ಗೆ ಕೇಳಿಸಿ ಹೇಳ್ತಾನೆ ಅಸ್ಥಿ ಪಂಜರಕ್ಕೆ ತುಂಬಾನೇ ಖುಷಿ ಆಗಿದೆ, ಅದು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಿದೆ. ಅಷ್ಟೇ ಅಲ್ಲದೆ ನೀವ್ ಏನೇ ಕೇಳಿದ್ರು ಕೊಡೋದಕ್ಕೆ ರೆಡಿ ಆಗಿದೆ ಅಂತ. ಆಗ ಇವಳು ಕೂಡ ಹೇಳ್ತಾಳೆ ನಿಮ್ಮ ಟೆಕ್ನಾಲಜಿ ಬಗ್ಗೆ ನನಗೆ ಗೊತ್ತಾಗ್ಬೇಕು, ನಿಮ್ಮ ಎಲ್ಲಾ ನಾಲೆಡ್ಜ್ ನನಗೆ ಬೇಕು ಅಂತ. ಅದಕ್ಕೆ ಈ ಅಸ್ಥಿ ಪಂಜರ ಕೂಡ ಸರಿ ಅಂತ ಒಪ್ಕೊಳ್ಳುತ್ತೆ. ಅದೇ ಸಮಯಕ್ಕೆ ಇಡೀ ಬಿಲ್ಡಿಂಗ್ ಅಲುಗಾಡೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಮ್ಯಾಕ್ ಅಲ್ಲಿಂದ ಹೊರಗಡೆ ಬಂದು ಇಲ್ಲಿರುವಂತ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ತುಂಬ್ಕೋತಿರ್ತಾನೆ. ನಂತರ ಈ ಬಿಲ್ಡಿಂಗ್ ಅಲುಗಾಡ್ತಾ ಮೇಲ್ಗಡೆ ಒಂದು ದೊಡ್ಡ ಡಿವೈಸ್ ಕಾಣಿಸುತ್ತೆ. ಅದಕ್ಕೆ ಇಂಡಿಯಾ ಹಾಗೆ ಇವನ ಫ್ರೆಂಡ್ಸ್ ಗಳೆಲ್ಲ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಇವಳು ಮಾತ್ರ ಇನ್ನೂ ಕೂಡ ನನಗೆ ನಾಲೆಡ್ಜ್ ಬೇಕು ಅಂತಾನೆ ಹೇಳ್ತಿರ್ತಾಳೆ. ನಂತರ ಇಂಡಿ ಮ್ಯಾಕ್ ನ ಕರಿತಾನೆ ಬಾ ಹೋಗೋಣ ಅಂತ. ಆದ್ರೆ ಅವ್ನ್ ಮಾತ್ರ ಬರ್ತಾನೆ ಇರೋದಿಲ್ಲ. ಅಷ್ಟೊತ್ತಿಗೆ ಏಲಿಯನ್ ಕೂಡ ಇರಿನಾಗೆ ನಾಲೆಡ್ಜ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಬಿಟ್ಟಿರುತ್ತೆ. ನಂತರ ಈ ಜಾಗ ಎಲ್ಲ ನಾಶ ಆಗ್ತಿರೋದ್ರಿಂದ ಮ್ಯಾಕ್ ನ ಕಾಪಾಡೋದಕ್ಕೆ ಇಂಡಿ ಅವನನ್ನ ಎಳ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಆಗ್ತಿರೋದಿಲ್ಲ. ಆದ್ರಿಂದ ನನ್ನ ಬಿಟ್ಟು ನೀವೆಲ್ಲರೂ ಓಡೋಗಿ ಅಂತ ಮ್ಯಾಕ್ ಅವರೆಲ್ಲರನ್ನು ಕಳಿಸ್ತಾನೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಆ 13 ಅಸ್ಥಿ ಪಂಜರಗಳು ಸೇರಿ ಒಂದು ಏಲಿಯನ್ ಬಾಡಿ ಆಗಿ ಕನ್ವರ್ಟ್ ಆಗುತ್ತೆ. ಅಷ್ಟೇ ಅಲ್ಲ ಇರಿನಾ ಕೇಳ್ದಂಗೆ ಏಲಿಯನ್ ಅದರ ನಾಲೆಡ್ಜ್ ಅನ್ನ ಇವಳಿಗೆ ಕೊಡ್ತಿದ್ದಂಗೆನೆ ಅದನ್ನೇ ಇವಳ ಕೈಲಿ ತಡ್ಕೊಳ್ಳೋದಕ್ಕಾಗದೆ ನಾಶ ಆಗೋಗ್ತಾಳೆ. ಅದೇ ಸಮಯಕ್ಕೆ ಇವರೆಲ್ಲರೂ ಮ್ಯಾಕ್ ನ ಬಿಟ್ಟು ಮುಂದೆ ಬರ್ತಾರೆ ಹೊರಗಡೆ ಹೋಗೋದಕ್ಕೆ ಅಂತ. ಆದ್ರೆ ಮೇಲ್ಗಡೆ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಬೇರೆ ದಾರಿ ಇರೋದಿಲ್ಲ. ಆಗ ಜಾಕೆ ನೀರ್ ಬಂದು
ನೀರನ್ನೊಂದು ತುಂಬಿಕೊಳ್ಳೋದಕ್ಕೆ ಶುರು ಮಾಡಿ ಆ ನೀರಿನ ಸಹಾಯದಿಂದ ಇವರೆಲ್ಲರೂ ಹೊರಗಡೆ ಬರ್ತಾರೆ. ಅದೇ ಸಮಯಕ್ಕೆ ಇವರು ನೋಡಿದ್ರೆ ಎಲ್ಡೋರಾಡೋ ಇದ್ದಂತ ಜಾಗದಲ್ಲಿ ಒಂದು ಏಲಿಯನ್ ಶಿಪ್ ಆಕ್ಟಿವೇಟ್ ಆಗೋಗಿರುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಅದು ಮಿಂಚಿನ ವೇಗದಲ್ಲಿ ಮಾಯ ಆಗೋಗುತ್ತೆ. ನಂತರ ಎಲ್ಡೋರಾಡೋ ಇದ್ದಂತ ಜಾಗದಲ್ಲಿ ನದಿಯ ನೀರು ತುಂಬಿಕೊಂಡು ಈ ಜಾಗದಲ್ಲಿ ಒಂದು ಸಿಟಿ ಇತ್ತು ಅನ್ನೋದನ್ನೇ ಮುಚ್ಚಾಕ್ಬಿಡುತ್ತೆ. ಇವರನ್ನ ಬಿಟ್ಟು ಬೇರೆ ಯಾರಾದ್ರೂ ಬಂದು ಈ ಜಾಗದಲ್ಲಿ ನೋಡಿದ್ರೆ ಇಲ್ಲೊಂದು ಸಿಟಿ ಇತ್ತು ಅಂತಾನೂ ಕೂಡ ಯಾರು ನಂಬೋದಿಲ್ಲ. ಹಾಗೆ ಮೆಂಟಲ್ ತರ ಆಗಿದ್ದಂತ ಆಕ್ಸಿಲ್ನು ಕೂಡ ನಾರ್ಮಲ್ ಆಗಿರ್ತಾನೆ. ನಂತರ ಈ ಮೂವಿಯ ಕೊನೆಯಲ್ಲಿ ನಮ್ಗೆ ತೋರಿಸ್ತಾರೆ ಇಂಡಿಯಾ ಹಾಗೆ ಮ್ಯಾರಿಯೋನ್ ಮತ್ತೊಂದ್ಸಲ ಮದ್ವೆ ಆಗ್ತಾರೆ, ಹಾಗೆ ಜೊತೆಲಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ವಿಲಿಯಮ್ಸ್ ಕೂಡ ಇಂಡಿಯಾನಾ ಜೋನ್ಸ್ ನ ತನ್ನ ತಂದೆ ಅಂತ ತುಂಬಾ ಖುಷಿಯಿಂದಾನೆ ಒಪ್ಕೋತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಹೇಗನ್ನಿಸ್ತು ಈ ಮೂವಿ? ಐ ಥಿಂಕ್ ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿತ್ತು ಅಂತಂದ್ರೆ ಏನೇನೆಲ್ಲ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತೇ ಇದೆ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.